सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते। ಓಂ ಶಾಂತಿ ಶಾಂತಿ ಶಾಂತಿ. ನಾವು ಚಿದಾನಂದ ಅವಧೂತರಿಂದ ರಚಿಸಲ್ಪಟ್ಟಿರುವಂಥ ಶ್ರೀ ದೇವಿ ಮಹಾತ್ಮ್ಯದ ಪುರಾಣವನ್ನು ವಿಚಾರ ಮಾಡ್ತಿದ್ವಿ. ಇದರಲ್ಲಿ 17ನೇ ಅಧ್ಯಾಯದಲ್ಲಿ ಶಿವನು ನಂದೀಶ್ವರನಿಗೆ ಹೇಳ್ತಾ ಇದ್ದಾನೆ, ದೇವಿ ಅಂದರೆ ಎಲ್ಲವೂ ವಿಷ್ಣುವಿನ ಅವತಾರಗಳು ದೇವಿಯಾಗಿದ್ದಾಳೆ, ಪ್ರತಿಯೊಂದೂ ದೇವಿಯಾಗಿದ್ದಾಳೆ. ಶರೀರದಲ್ಲಿರುವ 6 ಚಕ್ರಗಳಲ್ಲಿ ಅಧಿಷ್ಠಾನ ದೇವತೆಗಳಾದ ವಿನಾಯಕಾದಿ ಅವರು ಕೂಡ ದೇವಿಯ ಸ್ವರೂಪಗಳೇ ಆಗಿದ್ದಾರೆ. ಆದ್ದರಿಂದ ದೇವಿಯನ್ನು ಬಿಟ್ಟು ಹೊರಗಡೆ ಇನ್ಯಾವುದು ಇಲ್ಲವೇ ಇಲ್ಲ ಅಂತ ಒಂದು ದೃಷ್ಟಾಂತನೇ ಹೇಳ್ತಾನೆ ವಶಿಷ್ಠನು. ಮಾಯೆ ಅಂದರೆ ಏನು ಅಂತ ಶ್ರೀರಾಮಚಂದ್ರ ಪ್ರಭು ಕೇಳಿದ್ರೆ, ಮಾಯೆ ಅಂದರೆ ಮಿಥ್ಯೆ ಅಂದಂಗೆ. ಈ ಶುಷ್ಕ ವೇದಾಂತ ಓದಿರೋರು ಹಂಗೆ ಎಲ್ಲ ಮಿಥ್ಯೆ ಸುಮ್ಮನೆ ಮಿಥ್ಯೆ ಅಂತ ಇರ್ತಾರೆ, ಮತ್ತು ಎಲ್ಲ ಕೆಲಸಗಳು ಮಾಡ್ತಾ ಇರ್ತಾರೆ. ಆ ಥರ ವಶಿಷ್ಠನಿಗೆ ಮತ್ತೆ ಆ ಮಾಯೆಗೆ ಆ ಥರ ಮಿಥ್ಯೆ ಅಂದಿದ್ದಕ್ಕೆ ಸಂಸಾರದಲ್ಲಿ ಎಂಟ್ರಾಗ್ಬಿಟ್ಟು ಕಾಡಿನ ಬೇಡರ ಹೆಂಗ್ಸ್ ಜೊತೆ ಎಲ್ಲ 7 ಜನ ಮಕ್ಕಳಾಗಿ ದೊಡ್ಡ ಸಂಸಾರದಲ್ಲಿ ಸಿಕ್ಕಾಪಟ್ಟಿ ಅಯೋಮಯ ಆಗಿರ್ತಾನೆ. ಮತ್ತು ಅಯ್ಯೋ ಈ ಥರ ಎಲ್ಲ ಹೆಂಗಾಗೋಯಿತು ಅಂದಾಗ ಮತ್ತೆ ರಾಮನ ಹತ್ರ ಬಂದು ತಲೆ ತಗ್ಗಿಸ್ಬಿಟ್ಟು ಹಿಂಗೆ ಅವಮಾನ ಆಗಿ ನಿಂತಾಗ ಮತ್ತೆ ರಾಮ ಕೇವಲ ನೋಡಿದ ತಕ್ಷಣ ಅವೆಲ್ಲ ಮಾಯ ಆಗುತ್ತಂತೆ. ಅಂದರೆ ಕ್ಷಣ ಮಾತ್ರದಲ್ಲೇ ಅಷ್ಟೊಂದು ಲೀಲೆ ನಡೆದುಬಿಟ್ಟಿದೆ ಮಾಯೆ. ಆ ಪರಮಾತ್ಮ ತತ್ವವನ್ನು ನಾವು ಚೈತನ್ಯನ, ಮಾಯಾ ವಿಶಿಷ್ಟ ಚೈತನ್ಯನ ಮಿಥ್ಯೆ ಅಂದರೆ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ. ಅದು ನಾಮರೂಪಾತ್ಮಕದಲ್ಲಿ ಇಲ್ಲ, ನಿರ್ಗುಣ ನಿರಾಕಾರ ಸ್ವರೂಪದಲ್ಲಿ ಎಲ್ಲವೂ ಪರಮಾತ್ಮ, ಎಲ್ಲವೂ ಸರ್ವವ್ಯಾಪಕವಾಗಿರ್ತಾನೆ. ಈಗ ನಾವು ಬುದ್ಧಿ ಕೆಲಸ ಮಾಡ್ತಾಯಿದೆ ಅಂದ್ರೇ ಒಳಗಡೆ ಆ ಮಾಯಾ ವಿಶಿಷ್ಟ ಚೈತನ್ಯ ಶಕ್ತಿ ಇದ್ರೇ ಅಲ್ಲ. ಆ ಶಕ್ತಿ ಇದ್ರೇ ಸ್ವಲ್ಪ ಕಣ್ಣು ತೆಗಿಯೋಕ್ಕಾಗೋದು, ಬಾಯಿ ತೆಗಿಯೋಕ್ಕಾಗೋದು, ನಾಲಿಗೆಯಲ್ಲಿ ಸ್ವಲ್ಪ ಶಬ್ದ ಹೊರಗಡೆ ಬರುತ್ತೆ. ಶರೀರದಲ್ಲಿ ಶಕ್ತಿನೇ ಇಲ್ಲ ಅಂದ್ರೆಗನ ಒಂದು ಕೆಲಸನೂ ಆಗೋದಿಲ್ಲ. ಆ ಶಕ್ತಿಯ ಸಹಾಯದಿಂದನೇ ಶಬ್ದಗಳನ್ನು ಉಚ್ಚಾರಣೆ ಮಾಡಿ ಅದನ್ನೇ ಇಲ್ಲ, ಅದನ್ನೇ ಮಿಥ್ಯ ಅಂದುಬಿಟ್ರೆ ಎಷ್ಟು ಮೂರ್ಖತ್ವವಾಗುತ್ತೆ. ಆದ್ದರಿಂದ ಆ ಥರ ಅಲ್ಲ. ಮಿಥ್ಯ ಅಂದರೆ ಬಂಗಾರು ರೂಪದಲ್ಲಿ ಸತ್ಯವಾಗಿರುತ್ತೆ, ಕೇವಲ ನಾಮರೂಪಗಳು ಮಿಥ್ಯ ಅನ್ನೋದ್ರ ರೀತಿಯಲ್ಲಿ ನಾವು ನೋಡಬೇಕು. ಮಿಡಿ ಜ್ಞಾನದಿಂದ ಮತ್ತು ಎಲ್ಲ ಹಿಂಗೆ ದಾರಿ ತಪ್ಪೋಗ್ಬಿಡ್ತಾರೆ, ಸೋಂಬೇರಿಗಳಾಗ್ಬಿಡ್ತಾರೆ. ಮತ್ತು ಆದ್ದರಿಂದ ವಶಿಷ್ಠನು ತಪ್ಪು ತಿಳ್ಕೊಂಡು ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಇನ್ನೂ. ಓ ದೇವಿ, ಅವ್ಯಕ್ತವಾಗಿ ಶಿವನ ತೊಡೆಯಲ್ಲಿಯೂ ಹರಿಯ ಎದೆಯಲ್ಲಿಯೂ ಬ್ರಹ್ಮನ ನಾಲಿಗೆಯಲ್ಲೂ ಕುಳಿತಿರುವೆಯೋ, ಅವ್ಯಕ್ತವಾಗಿ ಜಗವೆಲ್ಲವನ್ನೂ ಮರುಳಿಗೊಳಿಸಿಯೇ ಮಾಯೆ ಸುಳ್ಳು ಎನ್ನಲು ನನಗೆ ಶಕ್ಯವಿಲ್ಲ ತಪ್ಪೆಂದನು. ತಪ್ಪಾಯ್ತಮ್ಮ ಅಂತ ಪ್ರತಿಯೊಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅವ್ಯಕ್ತದಿಂದಿದ್ದು ಸಂಸಾರ ರೂಪವಾಗಿರುವೆ, ಅವ್ಯಕ್ತವಾಗಿ ಗುರು ಶಿಷ್ಯರಾಗಿರುವೆ. ಗುರು ಶಿಷ್ಯರು ಯಾರು? ಎಲ್ಲ ದೇವಿನೇ. ಪಾಠ ಹೇಳೋರು ಅಷ್ಟೇ, ಕೇಳೋರು ಎಲ್ಲವೂ ದೇವಿಯ ಒಂದು ಶಕ್ತಿನೇ ಕೆಲಸ ಮಾಡ್ತಾಯಿದೆ ಅಷ್ಟೇ. ಅವ್ಯಕ್ತವಾಗಿ ಆ ಚಿಚ್ಚಕ್ತಿ ಸ್ವರೂಪವೇ ತಾನೆಂಬ ಧ್ಯಾನಧಾರಣಾಗಿರುವೆ. ಅವ್ಯಕ್ತವಾಗಿ ನೀನು ಹೀಗಿರುತ್ತರಳು, ಎಷ್ಟರವನು ಮಾಯೆ ಸುಳ್ಳೆನಲು ಯೋಗ್ಯವಾಗುವುದೇ. ಬಹು ತಪ್ಪಾಯ್ತಮ್ಮ, ದೊಡ್ಡ ತಪ್ಪಾಯಿತು ಮಿಥ್ಯೆ ಇಲ್ಲ ಸುಳ್ಳಂತೇಳಿದ್ದಕ್ಕೆ. ಸತ್ಯ ಮಾಯೆಗೆ ಸತ್ಯವಾಗಿಯೂ ಮಿಥ್ಯಾ ಮಾಯೆಗೆ ಮಿಥ್ಯವಾಗಿಯೂ ಇರುವೆ. ಸತ್ಯ ಮಿಥ್ಯಕ್ಕೆ ಸಾಕ್ಷಿಯಾಗಿಯೂ ಇರುವ ನಿನ್ನನ್ನರಿಯಲು ಮೂಢ ನಾನು ಏನು ತಿಳಿಯನು. ಮಿಥ್ಯ ಎಂದು ಹುಚ್ಚ ಆದೆನು. ಮಿಥ್ಯ ಅಂದ್ಬಿಟ್ಟಲ್ಲ ನಿನ್ನನ್ನು ನಾನು, ಶಕ್ತಿಯನ್ನು ನಾನು. ತುರಿಯ ಕೂಟಸ್ಥಳ ತಪ್ಪೆಂದನು. ತಪ್ಪಾಯ್ತಮ್ಮ, ತಪ್ಪು ಅಂತಾರೆ. ನೆನ್ನೆ ಧನರಾಜಗಿರಿ ಮಹಾರಾಜ್ದು ಕೈಲಾಸಾಶ್ರಮದಲ್ಲಿ ಅವರು ಕೂಡ 2 ಸತಿ ಶಿವ ಬಂದು ಮಾತಾಡಿದ್ರೆ ಲೆಕ್ಕ ಇಡೋದಿಲ್ಲ. ಮತ್ತು ಸಡನ್ನಾಗಿ ಅವರು ಓದಿದ ವಿಷಯ ನೆನಪು ಬಂದುಬಿಟ್ಟು ಮತ್ತೆ 3ನೇ ಸತಿ ಶಿವನ ಜೊತೆ ಮಾತಾಡ್ತಾರೆ.
ಎಲ್ಲಿ ತನಕ ಅವಿದ್ಯೆ ಲೇಷ ಇರುತ್ತೋ ಬುದ್ಧಿಗಳೆಲ್ಲ ಕೆಲಸ ಮಾಡ್ತಾರೆ, ಅಲ್ಲಿ ತನಕ ಈಶ್ವರನ ಆಜ್ಞೆಯನ್ನು ನಾವು ಪಾಲನೆ ಮಾಡಲೇಬೇಕು. ಮಾಯೆಯ ನಿಜ ಮಹಿಮೆಯ ತಿಳಿವೆನು ಎಂದರೆ ಬ್ರಹ್ಮಾದ್ಯರಿಗೆ ಸಹ ಅಸಾಧ್ಯವಾಗಿರಲು ನಿನ್ನನ್ನು ಮಿಥ್ಯೆ ಎನ್ನಲು ಮಾಯೆನ್ಯಾರು ಅಂತ ತಿಳ್ಕೊಂಡಿಲ್ಲ. ಇದು ಇಷ್ಟು, ಇದಕ್ಕೆ ಇದು ಮುಖ, ಇದು ಬಾಲ ಅಂತ ಅದನ್ನು ತೂಕ ಹಿಡಿದು ಹೇಳೋದಕ್ಕಾಗೋದಿಲ್ಲ ಮಾಯೆ ಇಷ್ಟೇ ಅಂತ. ತ್ರಿಮೂರ್ತಿಗಳಿಗೆ ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಮಾಯೆನ ಶಾಸ್ತ್ರನೇ ಹೇಳುತ್ತೆ ಮಹದದ್ಭುತ ಅನಿರ್ವಚನೀಯ ರೂಪ ಅಂತ. ಅದು ಅದ್ಭುತ ರೂಪ ಅಷ್ಟೇ, ಅದ್ರ ಬಗ್ಗೆ ನಿರ್ವಚನ ಮಾಡೋದಕ್ಕಾಗೋದಿಲ್ಲ. ಏನು ಅದ್ರ ಬಗ್ಗೆ ಇಷ್ಟೇ ತೂಕ ಇಷ್ಟೇ ಅಂತ ಏನು ಹೇಳೋದಕ್ಕಾಗೋದಿಲ್ಲ ಅಂತ ಮಾಯೆಯನ್ನು ನಾನು ಸುಳ್ಳು ಅಂದುಬಿಟ್ನಲ್ಲ. ತಿಳಿಯಲಾರೆನು. ಇನ್ನು ಮಕ್ಕಳನ್ನು ಕೂಡಿಕೊಂಡು ಒಂದು ನನ್ನ ಮರ್ಯಾದೆಯನ್ನು ತೆಗೆದುಕೊಂಡು, ಮರ್ಯಾದೆ ಕೂಡ ತೆಕ್ಕೊಂಬಿಟ್ಟಿರ್ತಾನೆ, ನಿನ್ನ ಪಾದಗಳಿಗೆ ನಮೋ ನಮೋ ಎಂದನು. ರೂಮಿನ ಬಾಗಿಲು ಯಾರಾದರೂ ಅಲ್ಲ, ಮೇಲ್ಗಡೆ ಬರ್ತಾ ಇದೆ ಸೌಂಡ್. ಇದೆಲ್ಲ ಮೇಲ್ಗಡೆ ಬರ್ತಾ ಇದೆ ಶಬ್ದ. ಮಾಯೆಯು ಗೆದ್ದೆನೆಂದರೆ ಆ ಬ್ರಹ್ಮನೇ ತಾನೆಂಬ ಚಿಚ್ಚಕ್ತಿಯಾಗಿದ್ದು, ಈ ಭಾವವು ಅಡಗಿ ಶುದ್ಧ ನಿರಾಕಾರ ಬ್ರಹ್ಮನೇ ತಾನಾಗಿ ಎದುರು ಅಳಿದು ಇದ್ದನಾದರೆ ಮಾಯೆಯು ಅವ್ಯಕ್ತ ಅಗೋಚರ ಎನಿಸುವುದು ನಿಶ್ಚಯ ಬುದ್ಧಿ ಭೇದ ಬುದ್ಧಿ ಇಲ್ಲದಂತಾದರೆ ಆತ ಮುಕ್ತನು. ನೀಚನ ಮಾತೇನು ಕ್ಷಮಿಸಬೇಕೆಂದು ವಶಿಷ್ಠನು ವಿಜ್ಞಾಪಿಸಿದನು. ಇಲ್ಲಿ ವಿಚಾರ ಬರುತ್ತೆ. ತತ್ ಸತ್ತಾಭಾವ ಉಚ್ಯತೆ ಎಂಬ ಶ್ರುತಿಯಂತೆ ಶಿವೋಹಂ ಅಸ್ಮಿ ಎಂಬ ಭಾವನೆ ಶುದ್ಧ ಮಾಯೆಯು. ಇದನ್ನು ಜ್ಞಾನ ಅಂದ್ಕೊಂಡ್ಬಿಡ್ತಾರೆ. ಶಿವೋಹಂ ಅಸ್ಮಿ ಅಂತ, ನಾನು ಶಿವನು ಅಂತ ಬುದ್ಧಿನಲ್ಲಿ ಏನು ಅನ್ಕೊತಾ ಇರ್ತಾರೆ, ಅದನ್ನು ಜ್ಞಾನ ಅಂದ್ಕೊಂಡ್ಬಿಡ್ತಾರೆ. ಅಲ್ಲಪ್ಪ, ಅದು ಜ್ಞಾನ ಹೇಗಾಗುತ್ತೆ? ಅಹಂಕಾರದಲ್ಲಿ ನೀನು ಬುದ್ಧಿಯಲ್ಲಿ ನೀನು ಅಂದ್ಕೊತಾ ಇದೆಯಾ ಆ ಥರ. ಈ ಭಾವವಿರುವವರೆಗೆ ಮಾಯಾ ಮಿಥ್ಯವಿಲ್ಲ. ಈ ಭಾವ ಅಡುಗಳು ಮಿಥ್ಯೆ ಎನ್ನಲು ಬರುವುದಿಲ್ಲ. ಅಹಂ ಇದಂ ಭಾವವಿದ್ದು ಮಿಥ್ಯ ಅನ್ನುವುದು ಅವಿವೇಕಿಗಳ ಮತವು. ನಮ್ಮಲ್ಲಿ ಅಹಂಕಾರ ಇದ್ರೇನೆಲ್ಲ ಬುದ್ಧಿ ಕೆಲಸ ಮಾಡೋದು. ಮತ್ತು ಬುದ್ಧಿ ಕೆಲಸ ಮಾಡ್ತಾಯಿದೆ, ನಾನು ಶಿವ ಅಂತ ನೀನು ಅಂದ್ಕೊತಾ ಇದೆಯಾ ಅಂದರೆ ನೀನು ಇನ್ನೂ ಈ ಅಹಂಕಾರದಲ್ಲೇ ಇದೆಯಾ. ಅದು ಜ್ಞಾನ ಹೆಂಗಾಗುತ್ತೆ? ಅದೇ ಮಾಯೆ. ಅದು ಅಹಂ ಬ್ರಹ್ಮಾಸ್ಮಿ ಅನ್ನೋದು ನೀನು ಬುದ್ಧಿವೃತ್ತಿಯಲ್ಲಿ ಇನ್ನೂ ಬುದ್ಧಿಯಲ್ಲಿ ತಿಳ್ಕೊತಾ ಇದೆಯಾ. ಆ ಸ್ಥಿತಿಯಲ್ಲೇ ನೀನು ಜ್ಞಾನ ಸ್ವರೂಪ ಅಂತ ಅನ್ಕೊಂಡ್ಬಿಟ್ರೆ ಯಾಕೆ? ನೀನು ಇನ್ನೂ ಮಾಯೆಯಲ್ಲೇ ನಿಂತ್ಕೊಂಡಿದೀಯಾ. ಆದ್ದರಿಂದ ಅದನ್ನು ಮಿಥ್ಯ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ನಿನಗೆ? ನನ್ನ ತಾಯೇ ಬಂಜೆಯು ಎಂಬ ಮಾತಿಗೆ ಸಮಾನವಾದದ್ದು. ಯಾರಾದರೂ ಮಗ ಬಂದ್ಬಿಟ್ಟು ನನ್ನ ತಾಯಿ ಬಂಜೆ ಅಂತ ಹೇಳೋಕ್ಕಾಗುತ್ತಾ? ಬಂಜೆ ಆದರೆ ನೀನು ಹೆಂಗೆ ಹುಟ್ಟೆ? ಮತ್ತು ಮಾತುಗಳು ಹೊರಗಡೆ ನಿನ್ನ ಬುದ್ಧಿಯಲ್ಲಿ ನಿನಗೆ ಜ್ಞಾನ ಆಗ್ತಾಯಿದೆ. ನಾನು ಶಿವೋಹಂ ಅಂದ್ಬಿಟ್ಟು ಆ ಶಿವ ಜ್ಞಾನ ಆಗ್ತಿದೆ ಅಂದರೆ ಜ್ಞಾನ ಮಾಯ ಶಕ್ತಿ ಇಲ್ದಿರೋ ಜ್ಞಾನ ಆಗುತ್ತಾ? ಮಾಯ ಶಕ್ತಿಯಲ್ಲೇ ತಾನೇ ಜ್ಞಾನ ಆಗೋದು. ಆ ಶಕ್ತಿ ಕೆಲಸ ಮಾಡ್ತಾಯಿದ್ರೆ ನಿನಗೆ ಆ ಜ್ಞಾನ ಆಗ್ತಾ ಇರೋದು. ಆದ್ದರಿಂದ ಆ ಥರ ಬ್ರಹ್ಮಸ್ವರೂಪವಾಗಿದ್ದ ಜ್ಞಾನಶಕ್ತಿ ರೂಪ ಮಾಯೆಯು ಮಿಥ್ಯೆ ಅನ್ನುವುದು ಎಂದೂ ಯಾರಿಂದಲೂ ಸಿದ್ಧಿಸುವುದಿಲ್ಲ. ಬ್ರಹ್ಮನಲ್ಲಿ ಅಡಗಿದ ಅವ್ಯಕ್ತ ಮಾಯೆಗೆ ಮಿಥ್ಯ ಅಸತ್ತು ಎಂದು ಕೆಲವರು ಅಭಿಪ್ರಾಯವಿರಬಹುದು. ಮಿಥ್ಯ ಅಸತ್ತಿನ ಅರ್ಥ ಅಸ್ಪಷ್ಟ, ದೃಷ್ಟಿಗೆ ಗೋಚರವೆಂಬರ್ಥವಲ್ಲದೆ, ಅಂದರೆ ಇಂದ್ರಿಯಗಳಿಗೆ ಅದು ಗೊತ್ತಾಗೋದಿಲ್ಲ, ಅಸ್ಪಷ್ಟವಾಗಿರುತ್ತೆ ಅನ್ನೋ ಒಂದು ಅರ್ಥನೇ ತಗೋಬೇಕಷ್ಟೇ ಹೊರತು ಎಂದೂ ಇಲ್ಲದೆಂಬ ಅರ್ಥವಲ್ಲ. ಇಲ್ಲವೇ ಇಲ್ಲ ಅಂತ ವ್ಯಾವಹಾರಿಕ ಸತ್ತ ಇರುತ್ತೆ, ಇಲ್ಲವೇ ಇಲ್ಲ ಅಂತ ಅಲ್ಲ. ಅದು ಮಿಥ್ಯ ರೂಪದಲ್ಲಿದೆ, ಒರಿಜಿನಲ್ ರೂಪಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಬೇಕಷ್ಟೇ ಹೊರತು ಅದು ಕಂಪ್ಲೀಟಾಗಿ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ. ಮಿಥ್ಯಾವಾದವು ಅಸದ್ವಾದವು ವೇದ ಬಾಹಿರವೂ ಎನಿಸುವುದು. ಇದೆಲ್ಲ ವೇದನ ಸರಿಯಾಗಿ ಗುರು ಪರಂಪರೆಯಿಂದ ತಿಳ್ಕೊಳ್ಳೋದಿರ ಸ್ವಂತವಾಗಿ ಪುಸ್ತಕಗಳಿಂದ ಓದ್ಕೊಂಡಿರೋರಿಗಿಂತ ಭ್ರಾಂತಿ ಆಗಿಬಿಡ್ತಾ ಇರುತ್ತೆ. ಅವ್ರಿಗೆ ದೊಡ್ಡ ಜ್ಞಾನಿಗಳು ಅಂದ್ಕೊಂಡ್ಬಿಡ್ತಾರೆ. ಮಾಯೆ ಅನ್ನೋದು ಇದೆಲ್ಲ ಬಿಟ್ಬಿಡ್ಬೇಕಂತ. ಈ ಥರಿಂದ ವಶಿಷ್ಠನು ಅದೇ ತಪ್ಪು ಮಾಡಿ ಈಗ ತಪ್ಪಾಯ್ತಮ್ಮ ಅಂತ ಕೇಳ್ಕೊತಾ ಇದ್ದಾನೆ. ಮಾಯೆ ಸುಳ್ಳು ಅಂದರೆ ಅನ್ನುವವನು ತಾನು ಸ್ವರೂಪದಿಂ ಸುಳ್ಳಾಗಿರಬೇಕು. ಮತ್ತು ಸೂರ್ಯ ಚಂದ್ರ ಭೂಮಿ ಆಕಾಶಾದಿಗಳೆಲ್ಲವೂ ಸುಳ್ಳು ಆದರೆ ಮಾಯೆ ಸುಳ್ಳು. ಎಲ್ಲಿಯೂ
ಕ್ಷುಲ್ಲಕ ಮುನಿ ತಪಸ್ಸಿಯಾದ ನನಗೆ ಸುಳ್ಳೆನಲು ಯೋಗ್ಯವಾದುದೇ ಎಂದು ನೆಲಕ್ಕೆ ಬಿದ್ದನು. ಆದುದರಿಂದ ವ್ಯಾಪಕ ರೂಪ ಮಾಯೆಯನ್ನು ಚೆನ್ನಾಗಿ ತಿಳಿಯಲು ಅಸ್ಮದವು ತ್ರಿಗುಣದಲ್ಲಿರುವ ತೋರುವ ತ್ರಿಮೂರ್ತಿಗಳು ಮೊರೆಹೊಕ್ಕು ಬದುಕಿದರು. ಈ ದೇವಿಯು ಯುದ್ಧದಲ್ಲಿ ಕೊಂದ ರಕ್ಕಸರವೆನಿಸಲು ಕ್ಷೀರ ಸಮುದ್ರದಲ್ಲಿ ಉಸುಬಿನ ಕಣಗಳಿಗೆ ಮೀರಿರುವುದೆಂದನು. ಆ ದೇವಿಯನ್ನು ಮಾಯೆಯನ್ನು ತಿಳ್ಕೊಳ್ಳೋದು ತ್ರಿಮೂರ್ತಿಗಳು ಕೂಡ ಅಸಾಧ್ಯವಾಗಿರುತ್ತೆ. ಅವರು ಕೂಡ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದಿಲ್ಲ, ಅನಂತವಾಗಿರುತ್ತೆ. ಹರಿಯ ಅವತಾರಗಳೆಲ್ಲ ದೇವಿಯ ಶ್ರೇಷ್ಠ ಅವತಾರಗಳು. ಹರಿಗೂ ದೇವಿಗೂ ಯಾವ ಪಾಪಿಯೂ ಭೇದವು ಮಾಡುವನೋ ಅವನು ದೊಡ್ಡ ಭಯಂಕರ ನರಕದಲ್ಲಿ ಬೀಳುವನು. ತ್ರಿಮೂರ್ತಿಗಳಲ್ಲಾಗಲಿ ದೇವಿ ಇವರಲ್ಲೆಲ್ಲ ಅವ್ರು ಜಾಸ್ತಿ ದೊಡ್ಡವರು, ಇವರು ಸಣ್ಣವರು ಅನ್ನೋ ಭೇದ ಬುದ್ಧಿಗಳು ತಗೋಬಾರ್ದು. ಅವರೆಲ್ಲ ಒಂದೇ ಸ್ವರೂಪನೇ. ಅದು ಅದರ ಅಭೇದ ರೂಪದಲ್ಲೇ ನಾವು ಇಟ್ಕೋಬೇಕು. ಅವನಿಗೆ ಬಿಡುಗಡೆ ಇಲ್ಲ. ಬಳಿಕ ಯಾರಾದರೂ ಆ ಥರ ಭೇದ ಬುದ್ಧಿ ಇಟ್ಕೊಂಡ್ಬಿಟ್ರೆ, ನನ್ನ ದೇವ್ರ ಗ್ರೇಟು, ನಾನು ದೇವಿ ಉಪಾಸಕ, ನಿಮ್ಮ ಈಶ್ವರನಿಗಿಂತ ನನ್ನ ದೇವಿ ತುಂಬ ದೊಡ್ಡವಳು, ನನ್ನ ದೇವಿಗಿಂತ ಇಲ್ಲ ನನ್ನ ಶಿವ ದೊಡ್ಡವನು, ನಿನ್ನ ಶಿವಗಿಂತ ನನ್ನ ವಿಷ್ಣು ದೊಡ್ಡವನು ಅಂತ ಇಂಥರೆಲ್ಲ ಭೇದ ಬುದ್ಧಿ ಇಟ್ಕೊಂಡ್ರೆ ನರಕಕ್ಕೆ ಹೋಗ್ತಾರೆ. ಅದಕ್ಕೆ ಅವರು ಎಲ್ಲವೂ ಒಂದೇ ಸ್ವರೂಪ ಅಂತ ತಿಳಿಬೇಕು. ಬಳಿಕ ಅವನನ್ನು ಯಮನು ಸೇವಕರು ಕಲ್ಪಾಂತರವರೆಗೂ ಕಷ್ಟಪಡಿಸುವರು. ಒಂದು ಕಲ್ಪ ಪೂರ್ತಿ ಆಗೋ ತನಕ ಅವನಿಗೆ ನರಕದಲ್ಲೇ ಇರಬೇಕಾಗುತ್ತೆ. ಮತ್ತು ಈ ಥರ ಹೇಳಿದ ಮೇಲೆ ಈಗ ದೇವಿಯನ್ನು ಉಪಾಸನೆ ಮಾಡೋದಕ್ಕೆ ಯಾವ್ಯಾವ ದೇವಿಯನ್ನು ಯಾವ್ಯಾವ ರೂಪದಲ್ಲಿ ಹೇಗೆ ನಾವು ಮನಸ್ಸಲ್ಲಿ ಧ್ಯಾನ ಮಾಡ್ಕೋಬೇಕು, ಕಲ್ಲರ್ ಏನು, ದೇವಿಯ ಕಲ್ಲರ್ ಏನು, ಕಣ್ಣುಗಳು ಹೆಂಗಿರ್ತಾವೆ, ಅವೆಲ್ಲ ಈಗ ಡೀಟೇಲ್ಸ್ ಕೊಡ್ತಾರೆ. ಫಸ್ಟು ಕಾಳಿ ಮೂರ್ತಿಯ ಲಕ್ಷಣ, ಕಾಳಿಕಾದೇವಿ ಹೆಂಗಿರ್ತಾಳೆ ಅಂತ. 8 ಭುಜಗಳು, 8 ಭುಜಗಳಿರ್ತಾವೆ ಕಾಳಿಕಾದೇವಿಗೆ. 10 ಮುಖಗಳು, ಕೈಯಲ್ಲಿ ಡಮರುಗ, ತ್ರಿಶೂಲ, ಅಂಕುಶ, ಬಾಣ, ಬಿಲ್ಲು, ಪಾಣಪಾತ್ರೆಯು, ಚಕ್ರ, ಕತ್ತಿಯೊಡನೆಯೂ ಮಾನಸದಿ ಪೂಜಿಸಬೇಕು. ಜ್ಞಾನವಂತನೇ, ಇದು ಕಾಳಿ ಮೂರ್ತಿಯ ಎಂದು ತಿಳಿದುಕೋ. ಇವೆಲ್ಲ ಇರಬೇಕು. ದೇವಿಯನ್ನು ವಿಗ್ರಹ ಮಾಡೋರಾಗಲಿ ಫೋಟೋ ಮಾಡೋರಾಗಲಿ ಇವೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. 1 ತಲೆಯು, 4 ಭುಜಗಳು, ವಿಸ್ತಾರವಾದ ಮುಖವು, 3 ಕೆಂಪಾದ ಕಣ್ಣುಗಳು, ರುಂಡಮಾಳೆ, ಬ್ರಹ್ಮಕಪಾಲ, ಕಪ್ಪು ಬಣ್ಣದ ಶರೀರ, ಆನಂದದಿಂದ ಮಂಚದ ಕಾಳಿನಂತಹ ಆಯುಧ, ತ್ರಿಶೂಲ, ಕತ್ತಿಯಿಂದ ಪ್ರಕಾಶಿಸುವ ಮೂರ್ತಿಯನ್ನು ಮನದಿಂದ ಧ್ಯಾನಿಸಬೇಕು. ಇದು ಕಾಳಿಯ ಮೂರ್ತೆಂದನು. ಈ ಥರ ಕಾಳಿಕಾದೇವಿ ಇರ್ತಾಳೆ. ಮತ್ತು ಹಣೆಯಲ್ಲಿ ಕೆಂಪು ಬಟ್ಟು, ಕೆಂಪು ಅಕ್ಷತೆ, ಬಿಚ್ಚಿದ ಜಡೆ, 8 ಭುಜಗಳು, 3 ಮುಖ, ಸರ್ಪಾಭರಣ, ಸರ್ಪವನ್ನೇ ಆಭರಣ ಆಗಿರುವಂಥದ್ದು, ರುಂಡಮಾಳೆ, ತಲೆಗಳದ್ದು ಒಂದು ಮಾಳೆ, ರುಂಡಮಾಲೆ, ಕೆಂಪು ವಸ್ತ್ರದ ಉಡುಗೆ, ಕೈಯಲ್ಲಿ ಗದೆ, ಖಟ್ವಾಂಗ, ಕತ್ತಿ, ಆಯುಧಗಳುಳ್ಳ ಬಹುಧೈರ್ಯವುಳ್ಳ ಮೂರ್ತಿಯ ನೆನೆಯುವುದು. ಇದು ಕಾಳಿಯ ಮೂರ್ತೆಂದನು. ಇದು ಕಾಳಿಕಾದೇವಿಯ ಮೂರ್ತಿಯಾಗಿರುತ್ತೆ. ಮತ್ತು 10 ತಲೆಗಳು, 10 ಪಾದ, 10 ಭುಜಗಳು, ಪ್ರಕಾಶಿಸುತ್ತಿರುವ 10 ಸರ್ವಾಯುಧಗಳನ್ನೇ ಧರಿಸಿ, ಬಹಳ ಮಣಿಗಳುಳ್ಳ ತುಳಸಿ ಮಾಲೆ, ರಕ್ತ ಕುಡಿಯುವ ಪಾತ್ರೆ, 3 ಕೆಂಪು ಕಣ್ಣುಗಳು. ಇದು ಧ್ಯಾನ ಮೂರ್ತಿ, ಕಾಳಿಕೆಯ ಮೂರ್ತಿ. ಇಷ್ಟು ಪ್ರಕಾರದ ದೇವಿ ಮೂರ್ತಿಗಳಿರ್ತವೆ. ಈಗ ಮತ್ತೆ ಮಹಾಲಕ್ಷ್ಮಿ ಮೂರ್ತಿ ಹೆಂಗಿರುತ್ತೆ ಅಂತ. ಕಪ್ಪು ಭುಜಗಳು, ಬಿಳಿದಾದ ಮೊಳಗಳು, ಮುಖವು, ಪಾದಗಳು, ಶೋಭಿಸುವ ಮೊಣಕಾಳು, ಮೀನಗಂಡ ಎದೆ, ನಡಗಳು ಕೆಂಪು ವರ್ಣದವು, ಸುವಾಸನೆಯ ಗಂಧದ ಸುಲೇಪನ, 18 ಭುಜಗಳು, 1000 ಕೈಗಳು ಉಳ್ಳ ಧ್ಯಾನದ ಮೂರ್ತಿ. ಇದು ಮಹಾಲಕ್ಷ್ಮಿ ಮೂರ್ತಿಯು. ಈ ಥರ ಧ್ಯಾನ ಮಾಡುವಾಗ ಈ ರೂಪ ಎಲ್ಲ ಬರ್ತಾ ಇರಬೇಕು. ಸರಸ್ವತಿ ಮೂರ್ತಿ ಹೆಂಗಿರುತ್ತೆ ಅಂದರೆ 8 ಭುಜಗಳು, ಸುಗಂಧ ಲೇಪನ, ಸರ್ಪಾಭರಣ ಧಾರಣ, ಹಣೆಯಲ್ಲಿ ಕೆಂಪು ಅಕ್ಷತೆ, ತಲೆಬುರುಡೆಗಳ ಹಾರವು. ಸರಸ್ವತಿ ದೇವಿ ಕೂಡ ತಲೆಬುರುಡೆಗಳ ಹಾರ ಇರುತ್ತೆ. ಕೈಯಲ್ಲಿ ಬಹು ಆಯುಧಗಳು ಮತ್ತು ಕೆಂಪು ವರ್ಣದ ಇಚ್ಛಾ ಭೋಜನ ಪಾತ್ರೆ. ಧೈರ್ಯವುಳ್ಳವರು ಧ್ಯಾನಿಪ ಸರಸ್ವತಿಯ ಮೂರ್ತಿ. ವೀಣಾ ಇಟ್ಕೊಂಡು ಇದೆಲ್ಲ ಏನಿದೆ ಇವೆಲ್ಲ ಸರಿಯಾಗಿ ಗೊತ್ತಿಲ್ಲ ಅವ್ರಿಗೆ. ಶಾಸ್ತ್ರದಲ್ಲಿ ಈ ಥರನೇ ಇರಬೇಕು. ಸರಸ್ವತಿ ದೇವಿ ಕೂಡ ಉಗ್ರ ರೂಪದಲ್ಲೇ ಇರುತ್ತೆ. 10 ಮುಖಗಳು, 8 ಭುಜಗಳು, 3 ಕಣ್ಣುಗಳು, ಕೆಂಪು ವಸ್ತ್ರಗಳು, ಅಡುಗೆ,
ಕೈಯಲ್ಲಿ ಕತ್ತಿ, ಇಚ್ಛಾಭೋಜನ ಪಾತ್ರೆ, ಗದೆ, ನೇಗಿಲು, ಒಣಕೆ, ಬಾಣಗಳು, ಮುತ್ತಿನಾಭರಣ, ಕಿರೀಟವು, ಸುಗಂಧ, ಪುಷ್ಪಧಾರಣ, ಚಿತ್ತದಲ್ಲಿ ಧ್ಯಾನಿಪುದು. ಇದು ಕೂಡ ಒಂದು ಸರಸ್ವತಿ ದೇವಿಯ ಮೂರ್ತಿ. ಈ ಥರ ಕೂಡ ಒಂದು ಮೂರ್ತಿ ಇರುತ್ತೆ, ನೇಗಿಲು ಕೂಡ ಇರುತ್ತೆ ಅದರಲ್ಲಿ. ಮತ್ತು ಬಸವೇಶನೇ ಕೇಳು, ಮಹತ್ತಾದ ಗೌರಿಯೇ ಮಹಾಕಾಳಿಯಾಗಿ, ಮಧುಕೈಟಭರನ್ನು ಮಹಾಲಕ್ಷ್ಮಿಯಾಗಿ, ಮಹಿಷನನ್ನು ಸರಸ್ವತಿಯಾಗಿ, ತಿಳಿಗೇಡಿ ಶುಂಭ ನಿಶುಂಭರನ್ನು ಕೊಂದು 3 ರೂಪಗಳಿಂದ ತೋರಿದಳು. ದೇವಿನೇ ಇವರು ಮೂರು ದೇವಿ ರೂಪದಲ್ಲಿ ತೋರ್ಕೊಂಡಿದ್ದಾಳೆ. ಮಧುಕೈಟಭರನ್ನು ವಿಷ್ಣು ಕೊಂದನು ಅನ್ನಬೇಡ, ವಿಚಾರಿಸಲು ಸ್ತ್ರೀಯಾಗಿಯೂ ಪುರುಷರಾಗಿಯೂ ಇರುವ ಮಹಾಕಾಳಿಯೇ ಪುರುಷಾಕಾರದಿಂದ ಅವರನ್ನು ಕೊಂದಳು. ಮಹಾಕಾಳಿಯೇ ಹರಿಯೇ ಮಹಾಕಾಳಿ ಎಂದು ಅರ್ಥ ಸೂಚಿಸುವುದು. ಮತ್ತು ಭಗವತಿಯ ಮೂರ್ತಿ 3 ಕಣ್ಣುಗಳು, 1 ಮುಖ, 6 ಭುಜಗಳು, ಕೈಯಲ್ಲಿ ಕತ್ತಿ, ಕಠಾರಿ, ಚಕ್ರ, ಭಯಂಕರ ರಕ್ತ ತುಂಬಿದ ಪಾನಪಾತ್ರೆಯನ್ನು ಹಿಡಿದುಕೊಳ್ಳುತ್ತಾ, ನೀಲವರ್ಣದ ಸೀರೆಯು, ನೀಲವರ್ಣದ ಕುದುರೆಯ ಹತ್ತಿ, ಮುತ್ತಿನ ಹಾರವುಳ್ಳ ಮೂರ್ತಿಯು ಭಗವತಿ ಧ್ಯಾನ ಮೂರ್ತನೆಂದನು. ಮತ್ತು ಜ್ವಾಲಾಮುಖಿ ಕೆಂಪು ಕಣ್ಣು, ಹಲ್ಲು, ದವಡಿ ಕಚ್ಚಿದ ಮುಖವು, ಅಂತ ಕಚ್ಚಿರುವಂಥ ಮುಖ, ಕೈಯಲ್ಲಿ ಕತ್ತಿ, ವಜ್ರಾಯುಧ, ಗದೆಯೊಡನೆ ವೈರಿಯ ನಾಲಿಗೆಯನ್ನು ಎಡಗೈಯಲ್ಲಿ ಹಿಡಿದು ಕಡಿಯುವ ಅಬ್ಬರದಿಂದ ಪೀಡಿಸುತ್ತಾ, ಹಳದಿ ವರ್ಣದ ಮೈಕಾಂತಿಯಿಂದ 10 ಕೈಗಳಲ್ಲಿ ಬಂಗಾರದ ಅಲಂಕಾರಗಳಿಂದಿರುವ ಮೂರ್ತಿ ಜ್ವಾಲಾಮುಖಿಯ ಧ್ಯಾನ ಮೂರ್ತಿಯು. ಇಷ್ಟು ಭಯಂಕರ ರೂಪನ ಧ್ಯಾನ ಮಾಡಬೇಕು ನೋಡಿ. ಒಂದೊಂದು ಸತಿ ದೇವಿ ಸ್ವಪ್ನದಲ್ಲಿ ಬಂದರೂ ಧ್ಯಾನದಲ್ಲಿ ಬಂದರೂ ಕೂಡ ಹೆದರ್ಕೊಂಡ್ಬಿಡ್ತಾರೆ, ಕಿರ್ಚಿಬಿಡ್ತಾರೆ. ಭೂತ ಪ್ರೇತಗಳೇ ಸ್ವಪ್ನದಲ್ಲಿ ಬಂದುಬಿಟ್ರೆ ಸಣ್ಣ ಮಕ್ಕಳು ಕಿರ್ಚಿಬಿಡ್ತಾರೆ ಜೋರಾಗಿ. ಇನ್ನು ದೇವಿ ರೂಪಗಳು ಬಂದುಬಿಟ್ರೆ ಅಮ್ಮೋರು ಹಂಗೆ ಹಿಂಗೆ ಎಲ್ಲ ಭಯಂಕರವಾಗಿರುತ್ತೆ. ಸ್ವಪ್ನದಲ್ಲಿ ಬಂದ್ರೆ ಹೆದರಿಕೆ ಆಗಿಬಿಡುತ್ತೆ ದೇವಿ ರೂಪಗಳು. ಸಣ್ಣ ವಯಸ್ಸಿನಲ್ಲಿ ಒಂದು ತೆಲುಗುದೇ ಒಂದು ಸಿನಿಮಾ ಬಂದಿತ್ತು, ಅಮ್ಮೋರು ಅಂತ. ಆ ಸಿನಿಮಾ ನೋಡಿಬಿಟ್ಟು ನನಗೂ ಇವಾಗ ನೆನಪಿದೆ, ಸ್ವಪ್ನದಲ್ಲಿ ಬಂದುಬಿಟ್ಟಿದ್ರು ಅಮ್ಮೋರು. ಸ್ವಪ್ನದಲ್ಲಿ ಬಂದರೆ ಹೆದರಿಕೆ ಆಗಿಬಿಡುತ್ತೆ ಆ ರೂಪ. ಹ್ಞೂ ಅಂತೆಲ್ಲ ಕಿರ್ಚ್ಕೊಂಡು ದರ್ಶನ ಕೊಟ್ಟರೆ. 1 ಮುಖವು, 4 ಕೈಗಳು, ಎಡಕೈಯಲ್ಲಿ ನೇಗಿಲು, ಬಿಲ್ಲು ಧರಿಸಿ ವೀಣೆಯನ್ನು ಚೆನ್ನಾಗಿ ಬಾರಿಸುತ್ತಾ ಆನಂದಿಸುತ್ತಾ, ಇದು ಶ್ಯಾಮಲಾ ಮೂರ್ತಿಯ 3 ಕಣ್ಣುಗಳು, ನೀಲವರ್ಣದ ಸೀರೆಯನ್ನು ಉಟ್ಟು ಕೈಮೈಗಳಲ್ಲಿ ಮುತ್ತು ಧರಿಸಿ ಆನಂದದಿಂದಿರುವ ಮೂರ್ತಿಯು. ಶ್ಯಾಮಲಾ ಮೂರ್ತಿ ತುಂಬ ಆನಂದವಾಗಿ ಪ್ರಸನ್ನವಾಗಿ ಕಾಣಿಸ್ತಾ ಇರ್ತಾಳೆ. ಮತ್ತು ನಂದ ಭಗವತಿ ಎಂಬ ವಶೀಕರಣ ಮೂರ್ತಿಯು ಸುಂದರವಾದ ಬಂಗಾರದ ಆಭರಣ, ಬಂಗಾರ ವರ್ಣದ 4 ಕೈಗಳಲ್ಲಿ ಗದೆ, ಶಂಖ, ಬಾಣ, ಶಾರ್ಂಗಿ ಎಂಬ ಬಿಲ್ಲು, ಬಂಗಾರದ ಕಿವಿ ಆಭರಣ, ಕಿರೀಟದಿಂದ ಸುಂದರವಾಗಿ ಶೋಭಿಸುವ ಮೂರ್ತಿಯು ವಶೀಕರಣದ ಧ್ಯಾನ ಮೂರ್ತಿಯು. ವಶೀಕರಣ ಮಾಡೋರು ಕೂಡ ಈ ಥರ ಎಲ್ಲ ಮೂರ್ತಿಯನ್ನೆಲ್ಲ ಧ್ಯಾನ ಮಾಡಿಕೊಂಡು ತಂತ್ರವಿದ್ಯೆಯಲ್ಲಿ ಬರುತ್ತೆ. ಹೆಚ್ಚು ತಾಂತ್ರಿಕರು ದೇವಿಯ ಮಂತ್ರಗಳಿಂದಲೇ ಸಿದ್ಧಿಯನ್ನು ಹೊಂದುತ್ತಾರೆ. ದೇವಿಯ ಉಪಾಸನೆ ಮಾಡೇ ಎಲ್ಲ ಸಿದ್ಧಿಯನ್ನು ಹೊಂದುತ್ತಾರೆ. ಕೆಂಪು ವರ್ಣದ ಭುಜಗಳು, ಮುಖ, ಪಾದ, 3 ಕಣ್ಣು, ಮೊಣಕಾಲು, ಮೀನಗಂಡ, ಎದೆಯು, ನಡುವು, ರಕ್ತ ವರ್ಣದ 10 ಆಯುಧಗಳು, ಕೆಂಪು ವರ್ಣದ ಆಭರಣ, ಗಂಧ, ಪುಷ್ಪಧಾರಣ ಮೂರ್ತಿಯು ರಕ್ತದಂತಿಕೆ ಮೂರ್ತಿಯು. ಇದು ರಕ್ತದಂತಿಕೆಯ ಮೂರ್ತಿಯು. ಮತ್ತು ಕೆಂಪು ಮುಖ, ಕೆಂಪು ವರ್ಣದ 11 ಭುಜಗಳು. ನೋಡಿ, ಭುಜಗಳು 11 ಇರ್ತವೆ, ಕರೆಕ್ಟಾಗಿರೋದಿಲ್ಲ. ಒಂದು ಕಡೆ 5, ಒಂದು ಕಡೆ 6 ಆ ಥರ ಇರ್ತವೆ. 4 ಆಯುಧಗಳು, ಪುಷ್ಪಗಂಧ, ಆಭರಣ, ಕರಪಾತ್ರೆ, 3 ಕಣ್ಣು, ಭಯಂಕರ ಮುಖ, ಕೇವಲ ಮಾಂಸದ ಹಾರದ ಮೂರ್ತಿಯು ರಕ್ತ ಚಾಮುಂಡಿ ಮೂರ್ತಿಯು. ಇಷ್ಟು ಪ್ರಕಾರದ ದೇವಿಗಳು ಅವೆಲ್ಲ ಸಾಧನೆ ಮಾಡೋರು ಈ ಥರ ಎಲ್ಲ ಊಹಿಸ್ಕೊಂಡು ಸಾಧನೆ ಮಾಡ್ತಾಯಿರ್ತಾರೆ. ಉದ್ದವಾದ ಶರೀರ, ಉದ್ದ ತೋಳು, ವಿಸ್ತಾರವಾದ ಕಣ್ಣು, ಕಳಶದಂತಹ ಕುಚಗಳು, ಬಹುಕಾಂತಿಯುಳ್ಳ ರಕ್ತಾಭರಣಗಳು, ಹಣೆಯ ಆಭರಣಗಳು, ಬಹಳ ಸುವಾಸನೆಯುಳ್ಳ ಕತ್ತಿ, ಬಿಲ್ಲುಗಳಿಂದ ಭಕ್ತರಿಗೆ ಬಹಳ ದಯೆಯುಳ್ಳ ಮನೋಹರ ಧ್ಯಾನದ ಮೂರ್ತಿಯು ವಿಶಾಲಾಕ್ಷಿ ಮೂರ್ತಿಯು ಕೇಳೆಂದನು. ಮತ್ತು ಶಾಕಂಬರಿಯ ಧ್ಯಾನದ ಮೂರ್ತಿ, ತರಕಾರಿ ಎಲ್ಲ ಕಾಯಿ ಪಲ್ಯಗಳಿಂದ ಕಾಯಿ ಪಲ್ಯ ಮೃಷ್ಟಾನ್ನ ಆಹಾರದಲ್ಲಿ ಬಹು ಪ್ರೀತಿಯು
ಕಮಲ ಬಹುತರದ ಪುಷ್ಪ, ಫಲಗಳು, ಅನೇಕಾಭರಣಗಳಿಂದ ತೃಪ್ತಿಯು, ಒಂದು ಮುಖ, 4 ಭುಜಗಳು, ಬಿಳಿಯ ವರ್ಣದ ದೇಹ, 2 ಕುಚಗಳುಳ್ಳ ಮೂರ್ತಿಯನ್ನು ನೆನೆಸಲಿಕ್ಕೆ ಅನ್ನ ಹೆಚ್ಚುವುದು. ಈಕೆ ಶಾಕಂಬರಿಯ ಧ್ಯಾನದ ಮೂರ್ತಿಯು. ಇದು ಎಲ್ಲರೂ ತಯಾರು ಮಾಡಿಬಿಡ್ತಾರೆ ಈ ನಡುವೆ. ಮಿಕ್ಕಿದ್ದೆಲ್ಲ ತುಂಬ ಕಠಿಣವಾಗಿರುತ್ತೆ. ಮಾಂಸದ ಆಹಾರ ಆಗಬೇಕಂದ್ರೆ ಅವೆಲ್ಲ ಕಠಿಣ ಆಗುತ್ತೆ. ಆದ್ದರಿಂದ ಶಾಕಂಬರಿ ರೂಪದಲ್ಲಿ ಹೆಚ್ಚು ಪೂಜೆ ಮಾಡ್ತಿರ್ತಾರೆ. ಹೌದು, ಇಲ್ಲೂ ಕೂಡ ಒಂದು ದಿವಸ ಮರಿ ಅದೇ. ಅಷ್ಟಮಿ ದಿವಸ ಕೆಲವರು ಹಾಕ್ತಾರೆ, 7ನೇ ದಿವಸ ಹಾಕ್ಕೊತಾರೆ. ಇಲ್ಲಿ ಆಷಾಢದಲ್ಲಿ ಅಲ್ಲಿ ಊರಲ್ಲಿ ಅವತ್ತು ಅಷ್ಟಮಿ ದಿವಸ ಅದೇ ಹಾಕಿದ್ರು, ಶಾಕಂಬರಿ. ಕೆಂಪಾದ ಕಣ್ಣು, ಹಿರಿದ ಕತ್ತಿ, 4 ಭುಜ, ಬಿಲ್ಲು, ಬಾಣ, ತ್ರಿಶೂಲದಿಂದ ಅಸುರರ ರಕ್ತವನ್ನು ಕುಡಿಯುತ್ತಾ, ಕರಪಾತ್ರೆಯನ್ನು ಧರಿಸಿ, ಸಿಟ್ಟಿನಿಂದ ರುಚಿಯಾದ ಮಾಂಸವನ್ನು ನೋಡಿ ತಿನ್ನುತ್ತಾ, ಹಳದಿ ಕೆಂಪಾದ ವರ್ಣದ ಮೂರ್ತಿಯು ದುರ್ಗಿಯ ಮೂರ್ತಿಯು, ಧ್ಯಾನ ಮೂರ್ತಿಯು. ದುರ್ಗಿ ದೇವಿಯನ್ನು ಈ ಥರ ಕೂಡ ಸಿಟ್ಟಿನಲ್ಲಿ ಮಾಂಸ ತಿಂತಾರಂಥ ದುರ್ಗಿ ದೇವಿಯನ್ನು ಕೂಡ ಧ್ಯಾನ ಮಾಡ್ತಾರೆ. ಇವೆಲ್ಲ ತಂತ್ರದಲ್ಲಿ ಒಂದೊಂದಕ್ಕೆ ಒಂದೊಂದು ಫಲ ಇರುತ್ತೆ. ಒಳ್ಳೆಯ ವಿಸ್ತಾರವಾದ ಕಣ್ಣುಗಳು, ಪೂರ್ಣ ದಯೆಯುಳ್ಳ ಮುಖವು, ಬಹು ಪ್ರಕಾಶವಾದ ರತ್ನಗಳಿಂದ ತುಂಬಿದ ಆಭರಣ, ನೀಲ ಬಣ್ಣದ ಕಾಂತಿಯಿಂದ ಸುಂದರವಾದ ದೇಹ, ಪ್ರಾಯದ ಸೌಂದರ್ಯ, 4 ಭುಜ, ಕತ್ತಿ, ಗದೆ, ಬಾಣ, ಬಿಲ್ಲುಗಳು, ಆಯುಧ, ಸ್ವಲ್ಪ ನಗೆಯಳು ಮನೋಹರವಾದ ಮೂರ್ತಿಯು ಭೀಮದೇವಿಯ ಧ್ಯಾನ ಮೂರ್ತಿಯು. ಭೀಮದೇವಿ ಕೂಡ ಸ್ವಲ್ಪ ಪ್ರಸನ್ನ ಮುದ್ರೆಯಲ್ಲಿ ಕಾಣಿಸ್ತಾಳೆ. ಮತ್ತು ಮನೋಹರ ಬಣ್ಣದ ದೇಹ, ಕೋಟಿ ಸೂರ್ಯ ಪ್ರಕಾಶದ ಕಿರೀಟ, ಕೈಯಲ್ಲಿ ಆಶ್ಚರ್ಯಕರವಾದ ಕತ್ತಿ, ಚಕ್ರ, ಗದೆಗಳು, ಆಯುಧ, ಮನೋಹರ ಹಾಗೂ ವಿಸ್ತಾರವಾದ ಉಡಿಗೆ, ನಿಯಮಿತವಾದ ಸರ್ವಾಭರಣ, ಮದ್ಯದ ಸಾರಾಯಿನ ಪಾತ್ರೆ, 3 ಕಣ್ಣುಗಳು, ಸರ್ವಾಭರಣಗಳಿಂದ ಶೋಭಿಸುವ ಮೂರ್ತಿಯು ಭ್ರಮರಾಂಬ ಧ್ಯಾನದ ಮೂರ್ತಿಯು. ಅಂದರೆ ನಮ್ಮ ಮದವನ್ನು ತೆಗೆಯೋ ದೇವಿ ಅಂತ. ಭ್ರಮರಾಂಬ ದೇವಿಗೆ ಒಂದು ಎಮ್ಮೆ ಕೋಣ ಹಿಂಗೆ ಇಟ್ಕೊಂಡು ತ್ರಿಶೂಲದಿಂದ ಹಿಂಗೆ ಸಾಯಿಸೋ ಥರ ಹಿಂಗಿರುತ್ತೆ ವಿಗ್ರಹ. ಅಂದರೆ ನಮ್ಮಲ್ಲಿರೋ ಪಶು ಗುಣಗಳನ್ನು ತೆಗೆದು ಬಿಡುವಂಥ ದೇವಿ ಅಂತ ಅರ್ಥ ಮಾಡ್ಕೋಬೇಕು. ಹಾಗಂದ್ಬಿಟ್ಟು ಎಮ್ಮೆ ಕೋಣನೇ ಬಲಿ ಕೊಡೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅದು. ಬ್ರಹ್ಮಾದಿ ಪಂಚಪುರುಷರ ಪ್ರೇತದಾಸನವು, ಮನೋಹರನತ್ತು, ಬಾಣ, ಬಿಲ್ಲು, ಪಾಶ, ಅಂಕುಶ, ಆಯುಧಗಳು, 3 ಕಣ್ಣುಗಳು, ಸೋಹಂ ಮಂತ್ರ ಜಪವು, ಮನೋಹರವಾದ ಪೀತಾಂಬರ, 4 ಭುಜಗಳು, ಪೀತಾಂಬರ ಯೆಲ್ಲೋ ಕಲರ್ ವಸ್ತ್ರ, ಹೊಸದಾಗಿ ಬಂದು ಕುಚಗಳು, ಮಸ್ತಕ, ಈ ರೀತಿಯಲ್ಲಿರುವ ಮೂರ್ತಿಯು ಬಾಲಮೂರ್ತಿ, ತ್ರಿಪುರಿಯ ಧ್ಯಾನ ಮೂರ್ತಿಯು. ತ್ರಿಪುರ ಸುಂದರಿದು ಕೂಡ ಆಧ್ಯಾತ್ಮಿಕದಲ್ಲಿ ಮೋಕ್ಷನ ಹೊಂದೋರು ತ್ರಿಪುರ ರಹಸ್ಯ ಅಂತ ಒಂದು ಪುಸ್ತಕ ಇದೆ. ಅಲ್ಲಿ ಶ್ರೀಶೈಲಕ್ಕೆ ಹೋಗೋ ದಾರಿಯಲ್ಲಿ ತ್ರಿಪುರಾಂತಕ ಬರುತ್ತೆ. ಅಲ್ಲಿ ಆ ತ್ರಿಪುರ ರಹಸ್ಯದಲ್ಲಿ ದತ್ತಾತ್ರೇಯನು ಪರಶುರಾಮನದ್ದು ಸಂವಾದ ಬರುತ್ತೆ. ಅಲ್ಲಿ ತುಂಬ ಜ್ಞಾನದ ವಿಚಾರ ಬರುತ್ತೆ ಆ ತ್ರಿಪುರ ರಹಸ್ಯದಲ್ಲಿ. ಮೋಕ್ಷನ ಹೊಂದಬೇಕಾಗಿರೋರು ತ್ರಿಪುರಾ ದೇವಿಯನ್ನು ಕೂಡ ಧ್ಯಾನ ಮಾಡಿಕೊಂಡು ಸಾಧನೆ ಮಾಡ್ಕೊತಾ ಇರ್ತಾರೆ. ಕುಂಕುಮ ವರ್ಣದ ದೇಹ, ಶಾರಂಗ, ಬಾಣ, ಪಾಶ, ಅಂಕುಶ, ಆಯುಧಗಳು, 3 ಕಣ್ಣು, 2 ಕುಚಗಳು, ಲೆಕ್ಕವಿಲ್ಲದ ಪುಷ್ಪ, ಮುಡಿಯುವಿಕೆ, ಪೀತಾಂಬರವು, ಹಣೆಯಲ್ಲಿಯೇ ಅಕ್ಷತೆ, ಅಸಂಖ್ಯ ಸೂರ್ಯರ ಪ್ರಕಾಶ, ಅಡ್ಡಿಯಿಲ್ಲದ ಬ್ರಹ್ಮವಾಗಿಯೇ 4 ಭುಜಗಳ ಸಮುದಾಯದಿಂದೊಪ್ಪುವ ತ್ರಿಪುರಾಂಬೆ ನಿಪ ಧ್ಯಾನದ ಮೂರ್ತಿಯು. ತ್ರಿಪುರಾಂಬೆ ಅಂತ ತ್ರಿಪುರ ಸುಂದರಿದು ಇನ್ನೊಂದು ಧ್ಯಾನದ ಮೂರ್ತಿ ಇದು. ಇವೆಲ್ಲ ಏನು ಭಯಂಕರವಾಗಿಲ್ಲ, ಇವೆಲ್ಲ ತುಂಬ ಪ್ರಸನ್ನ ಮುದ್ದೆಯಲ್ಲೇ ಇದ್ದಾವೆ. ಬಿಳಿ ಬಣ್ಣದ ದೇಹ, ಬಿಳಿಯ ವಸ್ತ್ರದ ಉಡುಗೆ, 4 ಭುಜ, 3 ಕಣ್ಣು, ಬಿಳಿ ಪುಷ್ಪಧಾರಣ, ಹೂವಿನ ಮಾಲೆ ಕೂಡ ವೈಟ್ ಇರಬೇಕು, ಮುತ್ತಿನ ಹಾರ, ಕರಪಾತ್ರೆ, ಕೈಯಲ್ಲಿ ಪಾತ್ರೆ ಇರಬೇಕು, ಕಾಲುಗಳಲ್ಲಿ ಬಿಳಿದಾದ ಕಾಲುಗಳು ಬೆಳ್ಳಗಿರಬೇಕು, ಕಡಗ, ಬಿಳಿಯ ಪಾತ್ರೆಯಲ್ಲಿ ಅನ್ನ ಹಿಡಿದಿರುವ ಅನ್ನಪೂರ್ಣೆಯು ಧ್ಯಾನ ಮೂರ್ತಿಯು. ಅನ್ನಪೂರ್ಣ ದೇವಿನ ಫುಲ್ ಅನ್ನದಿಂದನೇ ಮೆತ್ತುಬಿಟ್ಟು ಆವತ್ತು ಅಲಂಕಾರ ಹಂಗೆ ಮಾಡಿರ್ತಾರೆ. ಕಪ್ಪು ಬಣ್ಣದ ದೇಹ, ಮನೋಹರವಾದ ಕಪ್ಪು ಬಣ್ಣದ 4 ಭುಜಗಳು,
ಕಪ್ಪು ಪುಷ್ಪಧಾರಣ, ದೊಡ್ಡ ಬಾಣ, ಬಿಲ್ಲು, ಕತ್ತಿಗಳು, ಆಯುಧ, 2 ಕುಚಗಳು, ಪ್ರತಿಯೊಂದು ಕೂದಲುಗಳಲ್ಲಿ ಸೂರ್ಯಪ್ರಕಾಶವು, 3 ಕಣ್ಣುಗಳು, ಕ್ರೂರ ನೋಟದ 3 ಕಣ್ಣು, ಹಿರಿದಿರುವ ಕತ್ತಿಯು, ಪರಾಕ್ರಮಿಯಾದ ತಲೆಯು, 18 ಭುಜಗಳು, ಭಯಂಕರ ದೈತ್ಯರ ರಕ್ತ ಕುಡಿಯುತ್ತಾ, ಮಾಂಸವನ್ನು ತಿನ್ನುತ್ತಾ, ಹೂಂ ಎಂದು ಹಾರಿ ಕೂಗುತ್ತಾ, ಮನೋಹರವಾದ 2 ಕುಚಗಳುಳ್ಳ ವೈರಿಗಳನ್ನು ಕೊಲ್ಲುತ್ತಿರುವ ಮೂರ್ತಿ ಮಾರೀದೇವಿ ಮೂರ್ತಿಯು. ಮತ್ತು ಮಾರಮ್ಮ ಅಂದರೆ ಹಂಗೆ ಮತ್ತೆ ಧ್ಯಾನ ಮಾಡಿ ಸ್ವಪ್ನದಲ್ಲಿ ಬಂದುಬಿಟ್ರೆ ಹೆದರ್ಕೊಂಡ್ಬಿಡ್ಬೇಕು, ಮತ್ತೆ ಅಷ್ಟು ಭಯಂಕರ ರೂಪದಲ್ಲಿ ಇರ್ತಾರೆ ಮಾರಮ್ಮ. ಹಣೆಗಳನ್ನು ಕೈಯಿಂದ ಹಿಡಿದು ಮಾಂಸವನ್ನು ತಿಂದು ರಕ್ತವ ಕುಡಿಯುತ್ತಾ, 3 ಕಣ್ಣುಗಳಿಂದ ಕಿಡಿಗಳನ್ನು ಸುರಿಸುತ್ತಾ, ಶೂಲ, ಕತ್ತಿ, ಆಯುಧವುಳ್ಳ 4 ಭುಜ, ಅಲ್ಲಾಡುವ 2 ಕುಚಗಳುಳ್ಳ ಸಿಟ್ಟಿನಿಂದ ಹೊಳೆಯುತ್ತಿರುವ ಮೂರ್ತಿಯು ಪ್ರೇತ ಚಾಮುಂಡಿ ಮೂರ್ತಿಯು. ಪ್ರೇತ ಚಾಮುಂಡಿ ಮೂರ್ತಿಯೂ ಇರುತ್ತೆ. ಒಂದೊಂದು ಮೂರ್ತಿಯಿಂದ ಒಂದೊಂದು ಸಿದ್ಧಿ ಇರುತ್ತೆ. ಇವೆಲ್ಲ ತಂತ್ರವಿದ್ಯೆಯಲ್ಲಿ ಬರ್ತವೆ. ಕಾಮಾಕ್ಷಿ ಹೋಗಿದೆಯಾ? ಹಾಂ, ಕಾಮಾಕ್ಷಿ ಸುತ್ತಲೂ ಹೆಚ್ಚು ತಾಂತ್ರಿಕರು ಇರ್ತಾರೆ. ಹ್ಞೂ 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 ಹಾಂ ಹಾಂ ಹ್ಞೂ 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 ಹೌದು ಹೌದು. ಸರಿ ಸರಿ. ಕಪ್ಪು ದೇಹವು, ಭಯಂಕರ ಭುಜಗಳು, 8 3 ಕಣ್ಣು, 2 ಕುಚಗಳು, ರುಂಡಮಾಳೆಯು, ಕೈಯಲ್ಲಿ ಮಾಂಸವು, ಕೆಂಪು ವಸ್ತ್ರಾಭರಣ, ಬಿಲ್ಲು, ಬಾಣ, ಕತ್ತಿಗಳನ್ನು ಹಿಡಿದಿರುವ ಅತಿ ಭಯಂಕರ ಮೂರ್ತಿ ಭೈರವಿ ಧ್ಯಾನ ಮೂರ್ತಿಯು, ಭೈರವಿ ದೇವಿ. ಮತ್ತು ಮುತ್ತಿನ ಓಳೆ, ಒಡ್ಡಾಣ, ಮುತ್ತುಗಳ ಹಾರ, ಮುತ್ತಿನ ಎಳೆ, ಬೈತಲೆಯು, ಮುತ್ತಿನ ನತ್ತು, 4 ಭುಜಗಳು, 3 ಕಣ್ಣುಗಳು, 3 ಲೋಕಗಳನ್ನು ಮರಳುಗೊಳಿಸುವ ಗೊಂಬೆಯಾಗಿ ನಾಚಿಕೆಯ ರೂಪವನ್ನು ವಿಸ್ತರಿಸುವ ಮೂರ್ತಿಯು ಜಗನ್ಮೋಹಿನಿಯ ಧ್ಯಾನ ಮೂರ್ತಿಯು. ಜಗನ್ಮೋಹಿನಿ ಕಾಮರೂಪ ಶತ್ರುವನ್ನು ಗೆಲ್ಲೋದಕ್ಕೆ ಈ ಥರ ಜಗನ್ಮೋಹಿನಿ ರೂಪದಲ್ಲಿ ಧ್ಯಾನ ಮಾಡ್ಕೊತಾ ಇರ್ತಾರೆ. ಮನಸ್ಸು ಆ ಕಡೆ ಈ ಕಡೆ ಕೆಟ್ಟದಾಗ ಹೋಗದೆ ದೇವಿಯಲ್ಲೇ ಹೋಗಲಿ ಅಂದ್ಬಿಟ್ಟು ಆ ಥರ ಸಾಧನೆ ಮಾಡ್ತಾ ಇರ್ತಾರೆ. ಬಂಗಾರದ ಓಳೆಯು, ಕುಪ್ಪಸ, ಸೀರೆ, ಆಭರಣಗಳು, ಭುಜಗಳಲ್ಲಿ ಬಾಣಗಳನ್ನಿಡುವ ಚೀಳ, ಶಾರಂಗಿಯು, 6 ಭುಜಗಳು, ಮನೋಹರವಾದ 3 ಕಣ್ಣುಗಳು, ಮೃದುವಾದ 2 ಕುಚಗಳು, ಭಕ್ತ ಪ್ರೇಮಿಯಾದ ಮೂರ್ತಿಯು, ಪದ್ಮಾವತಿಯ ಧ್ಯಾನದ ಮೂರ್ತಿಯು. ಪದ್ಮಾವತಿ ಇದು ಪ್ರಸನ್ನವಾಗಿ ಇರುತ್ತೆ. ಅರ್ಧ ದೇಹವು ಕಪ್ಪು ವರ್ಣವು, ಅರ್ಧ ಮುತ್ತಿನ ಬೊಟ್ಟು, ಓಳೆಯು, ಅರ್ಧ ಹಳದಿಯ ವಸ್ತ್ರವು, ಎಲ್ಲ ಅರ್ಧನೇ. ವಿಷ್ಣುವಿನ ಎದೆಯ ಮೇಲಿನ ಗುರುತು, ಶಾರ್ಂಗ ಎಂಬ ಬಿಲ್ಲು, ಅರ್ಧ ಬಿಳಿಯ ತನು, ಭಸ್ಮ, ಉರಿ ನೇತ್ರ, ಅರ್ಧ ಗಜ ಚರ್ಮದುಡಿಗೆ, ಪಿನಾಕ, ಅರ್ಧನಾರೀಶ್ವರನು, ಹರಿಹರ ಧ್ಯಾನ ಮೂರ್ತಿಯು. ಅಂದರೆ ಅರ್ಧ ಶಿವನು ಇಲ್ಲ ವಿಷ್ಣು ರೂಪದಲ್ಲಿ ಧ್ಯಾನಿಸಬೇಕು, ಇನ್ನೊಂದು ಅರ್ಧದಲ್ಲಿ ಅರ್ಧ ಮಾತ್ರ ದೇವಿಯನ್ನು ನೋಡ್ಕೋಬೇಕು. ಅರ್ಧನಾರೀಶ್ವರಿಯಲ್ಲಿರುವಂಥ ದೇವಿ ಸ್ವರೂಪವನ್ನು. ಮುಗುಳು ನಗೆ, ಪ್ರೀತಿಯ ಮುಖವು, ಆನಂದ ಸುರಿಸುವ 3 ಕಣ್ಣುಗಳು, ಮನೋಹರವಾದ 4 ಕೈಗಳಿಂದ ಬ್ರಹ್ಮಾದಿ ತ್ರಿಮೂರ್ತಿಯರಿಗೆ ಮೊಳೆಯುಣಿಸುತ್ತಾ, ವೇದಾತೀತ ಬ್ರಹ್ಮವಾಗಿಯೇ ಮುತ್ತುಗಳಿಂದ ಹೊರಸೂಸುವ ಪ್ರಕಾಶಿಸುವ ಪೀತಾಂಬರ ಉಡಿಗೆಯ ಜಗನ್ಮಾತೆ ಏನಿಪ ಅಂಬಾ ಧ್ಯಾನದ ಮೂರ್ತಿಯು. ಅಂಬಾದೇವಿ ತ್ರಿಮೂರ್ತಿಗಳಿಗೆ ಹಾಲು ಕುಡಿಸ್ತಾ ಇರ್ತಾರೆ ಸಣ್ಣ ಮಕ್ಕಳು ಮಾಡಿಬಿಟ್ಟು, ಅಂಥ ಮೂರ್ತಿ ಅಂಬಾದೇವಿದು. ಇಲ್ಲೆಲ್ಲ ಅಂಬಾ ಮಠಗಳೆಲ್ಲ ಇದಾವಲ್ಲ. ಈ ಪ್ರಕಾರದ ಮೂರ್ತಿಗಳೆಲ್ಲ ಗೌರಿಯಂತೆ ಕಾಣುವವು. ದೇವಿಯ ಮೂರ್ತಿಗಳು ಲೆಕ್ಕವಿಲ್ಲದಷ್ಟಿರುವವು. ಅವನ್ನು ಯಾರೂ ವರ್ಣಿಸಲಾರರು. ಯಾವನು ಯಾವ ಮೂರ್ತಿಯನ್ನು ಚಿಂತಿಸುವನೋ ಅವನಿಗೆ ಅವನ ಬಯಕೆಯನ್ನು ಈಡೇರಿಸುವಳು. ಆಕೆಯಂತೂ ತನ್ನ ನಿಜ ಭಕ್ತರಿಗೆ ಸೇವಕಳಾಗಿರುವಳು. ಭಕ್ತರಿಗೆ ತಾಯಿನೇ ಸೇವಕ ಆಗಿಬಿಡ್ತಾಳಂತೆ. ತನ್ನ ಗುರುವಿನ ಸಂಪ್ರದಾಯವು ಬಿಡದೆ ತನಗೆ ಹೇಳಿದ ಮೂರ್ತಿಯು, ಮಂತ್ರವು, ಮೂರ್ತಿಯು ವರ್ಣನೆಯನ್ನು ಚೆನ್ನಾಗಿ ತಿಳಿದುಕೊಂಡು ಪ್ರತಿ ದಿವಸ ಅತ್ಯಂತ ಭಕ್ತಿಯಿಂದ ಪೂಜಿಸಿದರೆ ಸರ್ವ ಬಯಕೆಗಳನ್ನೆಲ್ಲ ಪಡೆಯುವನು. ಇಲ್ಲೂ ಕೂಡ ನೋಡು, ತನ್ನ ಗುರುವಿನ ಸಂಪ್ರದಾಯವ ಬಿಡದೆ, ಗುರುವನ್ನ ಬಿಡೋಂಗೆ ಇಲ್ಲ ನೀನು. ಏನು ಮಂತ್ರ ಹೋಗಲಿ, ಉಪದೇಶ ಆಗಲಿ, ಗುರು ಮೂಲಕನೇ ಬರಬೇಕು ನಿನಗೆ. ಇಲ್ಲ ಅಂದರೆ ಫಲೀಭೂತವಾಗೋದಿಲ್ಲ.
ದೇವಿಯ ಚರಿತ್ರೆಗಳು ಮೂರು. ಭಯಂಕರ ಮಧುಕೈಟಭರ ನಾಶ ತೀರಲು ಮೊದಲನೆಯ ಚರಿತ್ರೆಯು, ಮಹಿಷಾಸುರನ ಸಂಹಾರ ಪೂರ್ಣವಾಗಲು ಎರಡನೆಯ ಚರಿತ್ರೆಯು, ಮೃತ್ಯು ಸ್ವರೂಪವಾದ ಶುಂಭ ನಿಶುಂಭರು ಮರಣವು ಮುಗಿಯಲು ಮೂರನೆಯ ಚರಿತ್ರೆಯು. ಈ ಥರ ಬಿಡದಂತಿರುವ ಬಹು ಕೆಲಸವಿದ್ದರೆ ಮೊದಲಿನ ಚರಿತ್ರೆಯನ್ನು ಪೂರ್ಣ ಓದಬೇಕು. ತನಗೆ ಸ್ವಲ್ಪ ವೇಳೆಯೂ ದೊರೆತರೆ ಎರಡನೆಯ ಚರಿತ್ರೆಯನ್ನು ಓದಿ ಮುಗಿಸಬೇಕು. ದಿನಂಪ್ರತಿಯೂ ಸ್ಥಿರವಾದ ಭಕ್ತಿಯೂ ಹಾಗೂ ನಿತ್ಯಾನಂದದಿಂದ ಸಂಪೂರ್ಣ ಚರಿತ್ರೆಯನ್ನು ಓದುವವನೇ ಮಾಡತಕ್ಕದ್ದನ್ನೆಲ್ಲ ಮಾಡಿ ಹೊಂದತಕ್ಕದ್ದನ್ನು ಹೊಂದಿದವನಾಗುವನು. ಚರಿತ್ರೆಯ ಸ್ಮರಣೆ ಪಾರಾಯಣ ಮಾಡ್ಕೊತಾ ಇದ್ದರೆ ಅವ್ರಿಗೆಲ್ಲ ಸಿದ್ಧಿ ಸಿಗುತ್ತೆ. ಪರಮೇಶ್ವರನು ದೇವಿಯ ಸುಂದರವಾದ ಮಾಹಾತ್ಮೆಯನ್ನು ಆನಂದದಿಂದ ಈ ಪ್ರಕಾರ ಹೇಳುತ್ತಿರಲು ಬಸವೇಶನು ದೇಹಭಾವವನ್ನು ಮರೆತು ಕೈಗಳನ್ನು ಮುಗಿದು ನಿಂತು ದೇವಿಯನ್ನು ಬಹುವಿಧದಿಂದ ಸ್ತುತಿಸುತ್ತಾ ಪರವಶನಾಗಿ ಚಿದಾನಂದ ಸ್ವರೂಪ ಗುರುವರ್ಯನನ್ನು ಧ್ಯಾನಿಸಿದನು. ಈ ಅಧ್ಯಾಯದೊಳಗಿನ ವಿಷಯಗಳು ಅತಿ ಮಹತ್ವವು ಇರುವುದರಿಂದ ಅವುಗಳನ್ನು ಚೆನ್ನಾಗಿ ತಿಳಿದುಕೊಂಡು ತನ್ನ ಆಚರಣೆಯಲ್ಲಿ ತಂದುಕೊಳ್ಳತಕ್ಕದ್ದು. ಈ ಥರ ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯರ ಚರಣಪದ್ಮ ವಿರೇಫ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳು ಮಹಿಮಾನಾಮ ಸಪ್ತದಶೋಧ್ಯಾಯ ಸಂಪೂರ್ಣವಾಯಿತು. ಇನ್ನು ಲಾಸ್ಟ್ ಅಧ್ಯಾಯ ಒಂದಿದೆ, 18ನೇ ಅಧ್ಯಾಯ. ಇದರಲ್ಲಿ ಶಿವನು ದೇವಿಯೋಳು ಐಕ್ಯವಾಗುವ ಜೀವನ್ಮುಕ್ತಿಯ ವಿವರವನ್ನು ನಂದಿಗೆ ಹೇಳಿದ್ದು. ನಂದೀಶ್ವರನು ಶಿವನಿಗೆ ನಮಸ್ಕರಿಸಿ, ಶಿವನೇ, ದೇವಿಯೊಳಗೆ ಏಕಾಗುವುದನ್ನು ಮತ್ತು ಜೀವನ್ಮುಕ್ತಿಯ ಮಾರ್ಗವನ್ನು ಇಂದು ಸಂಶಯವಿಲ್ಲದೆ ಅನುಭವಪೂರ್ವಕವಾಗಿ ಹೇಳಿರೆನಲು. ಶಿವನು ಆನಂದದಿಂದ ಕಣ್ಣುಗಳನ್ನು ಮುಚ್ಚಿ ತೆರೆದು ಉಪನಿಷತ್ತುಗಳನ್ನು ಆಧಾರದಿಂದ ಹೇಳಿದನು. ಉಪನಿಷತ್ತಲ್ಲಿ ಏನೇನೆಲ್ಲ ಶಾಸ್ತ್ರ ಇರುತ್ತೋ ಆ ಆಧಾರದ ಮೇಲೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವೈರಾಗ್ಯ ಬಳಿಯಬೇಕು, ವೈರಾಗ್ಯ ಇರಬೇಕು ಮೋಕ್ಷ ಹೊಂದಬೇಕಂದ್ರೆ. ಜನರ ಸಂಘವನ್ನು ಮಾತಿನ ಹರಿಯನ್ನು ಬಿಟ್ಟಿರಬೇಕು. ಸಹವಾಸಗಳು ಬಿಡಬೇಕು. ಫ್ರೆಂಡ್ಸು ಅವರು ಇವರು ಎಲ್ಲ ಸಹವಾಸಗಳು ಕಟ್ಟಾದ್ರೇ ಭಗವಂತನ ಕಡೆ ಬರೋದು. ಇಲ್ಲಾಂದರೆ ಸಾಯಂಕಾಲ ಕಟ್ಟೆಗಳ ಮೇಲೆ ಕುತ್ಕೊಂಡು ಅವ್ರದ್ದು ಇವ್ರದ್ದು ಯಾರ್ದೋ ಒಬ್ರದ್ದು ನಿಂದೆ ಮಾಡ್ಕೊತಾ ಇರ್ತಾರಷ್ಟೇ. 4 ಜನ ಕಲ್ತವ್ರಂದ್ರೆ ಯಾರ್ದೋ ಒಬ್ರದ್ದು ಅವ್ರದ್ದು ನಿಂದೆ ಮಾಡ್ಕೊತಾ ಇರ್ತಾರಷ್ಟೇ, ಟೈಮ್ ವೇಸ್ಟ್ ಮಾಡ್ಕೊತಾರೆ. ಮತ್ತು ಅದಕ್ಕೆ ಮಾತಿನ ಹರಿಯನ್ನು ಬಿಟ್ಟಿರಬೇಕು. ಬಹು ಏಕಾಂತವಿರಬೇಕು. ಮೂಕನಿದ್ದಂಗಿರಬೇಕು ಸಾಧಕರು. ಸುಮ್ಮನೆ ಸೌಂಡ್ ಮಾಡ್ತಾ ಇರಬಾರ್ದು. ವ್ಯಕ್ತಿ ಇದ್ದರೂ ಕೂಡ ಇಲ್ಲದಂಗೆ ಇರಬೇಕು. ಅಷ್ಟು ಅವಸರ ಇದ್ದಾಗೆ ಶಬ್ದ ಹೊರಗಡೆ ಬರಬೇಕು. ಇಲ್ಲ ಅಂದರೆ ಸೈಲೆಂಟಾಗಿರಬೇಕು. ಶಕ್ತಿ ಕ್ಷೀಣ ಆಗಿಬಿಡುತ್ತೆ. ವ್ಯರ್ಥವಾಗಿ ಸುಮ್ಮನೆ ಶಬ್ದಗಳೆಲ್ಲ ಹೊರಗಡೆ ತೆಗಿತಾ ಇದ್ದಾರೆ. ಎಷ್ಟು ಮೌನದಲ್ಲಿದ್ದರೆ ಅಷ್ಟು ಶಕ್ತಿ ಕೇಂದ್ರೀಕೃತ ಆಗ್ತಾ ಇರುತ್ತೆ. ಮಿತಾಹಾರಿಯಾಗಿರಬೇಕು. ಆಹಾರದಲ್ಲಿ ಲಿಮಿಟೇಷನ್ ಇರಬೇಕು. ನಿದ್ದೆಯನ್ನು ಆಹಾರದಲ್ಲಿ ಸಾಮಾನ್ಯವಾಗಿ ಸಾಧನೆ ಮಾಡೋರು ಬೆಳಗ್ಗೆ ಹೊತ್ತು ಉತ್ತರ ಭಾರತದಲ್ಲಿ ಟಿಫನ್ಗಳೇನು ಇರೋದಿಲ್ಲ. 10:30 11 ಗಂಟೆಗೆ ಒಂದು ಡೈರೆಕ್ಟ್ ಊಟ ಇರುತ್ತೆ. ಚಾಯ್ ಇರುತ್ತೆ, ಟೀ ಕೊಡ್ತಾರೆ. ಮತ್ತು ರಾತ್ರಿ ಊಟ ಇರುತ್ತೆ, 2 ಹೊತ್ತು ಊಟ ಇರುತ್ತೆ ಅಷ್ಟೇ. ಸುಮಾರು ಜನ ರಾತ್ರಿ ಹೊತ್ತು ಊಟ ಕೂಡ ತಗೊಳ್ಳೋದಿಲ್ಲ. 1 ಹೊತ್ತು ಊಟದಲ್ಲೇ ಸಾಧನೆ ಮಾಡ್ಕೊತಾ ಇರ್ತಾರೆ. ಏನಾದರೂ ಹಾಲು ಏನೋ ಒಂದು ಸ್ವಲ್ಪ ತಗೊತಾರೆ. ಆ ಥರ ಮಿತವಾಗಿರಬೇಕು ಸಾಧನೆಯಲ್ಲಿ. ನಿದ್ದೆಯನ್ನು ಕಡಿಮೆ ಮಾಡಬೇಕು. 6 ಗಂಟೆಗಿಂತ ಹೆಚ್ಚು ಮಲಗಲೇಬಾರ್ದು 24 ಗಂಟೆಯಲ್ಲಿ. ಪ್ರಪಂಚ ವಾಸನವನ್ನೆಲ್ಲ ಮರೆಯಬೇಕು ಎಂದನು. ವಿಚಾರ ಬರುತ್ತೆ ಇಲ್ಲಿ. ವಿರತಿ ಬಳಿಯೋಣ ಅಂದರೆ ಕೇವಲ ವಿಷಯಗಳನ್ನು ಬಿಡುವುದು ವಿರತಿಯಲ್ಲ. ವಿಷಯಗಳಲ್ಲಿರುವ ಪ್ರೀತಿಯನ್ನು ಬಿಡುವುದು ನಿಜ ವಿರತಿ. ವಿಷಯಗಳನ್ನು ಬಿಟ್ಟು ಬಂದರೂ ಅದರಲ್ಲಿರೋ ಬೆಳೆಯನ್ನು, ವ್ಯಾಲ್ಯೂವನ್ನು ಬಿಡೋದಿಲ್ಲ ನಾವು. ಅದೆಲ್ಲ ತುಂಬ ಬೆಳೆ ಬಾಳುವಂಥ ವಸ್ತುಗಳ ಥರನೇ ಕಾಣಿಸ್ತಾ. ಆ ಬೆಳೆಯನ್ನು ಬಿಟ್ಟಿರೋದಿಲ್ಲ ನಾವು. ಇಲ್ಲ, ಎಲ್ಲಿ ತನಕ ಆ ವಸ್ತುಗಳೆಲ್ಲ ನಿನಗೆ ಬೆಳೆ ಬಾಳುವಂಥ ವಸ್ತುಗಳು ಕಾಣಿಸ್ತಾ ಇರ್ತಾವೋ ಅಲ್ಲಿ ತನಕ ನಿನಗೆ ವಿರಕ್ತಿ ವೈರಾಗ್ಯ ಬರೋದಿಲ್ಲ. ಒಂದು ಸತಿ ಸಾಧಕರು ಗುರುಗಳು ಮುಂದೆ ಹೋಗ್ತಾಯಿದ್ರೆ ಯಾರ್ದೋ ಬಂಗಾರದ ಕಾಲುಗೆಜ್ಜೆನೇನೋ ಕೆಳಗಡೆ ದಾರಿಯಲ್ಲಿ ಬಿದ್ದೋಗುತ್ತೆ. ಅದು ಸ್ವಲ್ಪ ಕಾಣಿಸ್ತಾ ಇರುತ್ತೆ, ಮಿಕ್ಕಿದ್ದೆಲ್ಲ ಮಣ್ಣಲ್ಲಿ ಮುಚ್ಚೋಗಿರುತ್ತೆ. ಗುರು ಶಿಷ್ಯನಿಗೆ ಇನ್ನೂ ಮೋಹ ಇದೆ ಎಲ್ಲ ಅಂದ್ಬಿಟ್ಟಿದ್ದನು ಅದು ಮುಚ್ಚಿರೋದನ್ನು ಫುಲ್ ಚೆನ್ನಾಗಿ ಕಾಣಿಸೋ ಥರ ತೆಗೆದು ಮುಂದೆ ಹೋಗ್ತಾ ಇರ್ತಾನೆ. ಹಿಂದ್ಗಡೆ ಶಿಷ್ಯ ಬರ್ತಾ ಇರ್ತಾನೆ, ಗುರುಗಳೇ ಯಾಕೆ ಮತ್ತೆ ಮಣ್ಣಿನ ಮೇಲೆ ಮತ್ತೆ ಇನ್ನೊಂದು ಸತಿ ಮಣ್ಣು ಹಾಕ್ತಾಯಿದ್ದೀರಾ ಅಂತಾನೆ.
ಅಂದರೆ ಬಂಗಾರನೂ ಕೂಡ ಅವನು ಮಣ್ಣು ಥರ ನೋಡೋಷ್ಟು ಸಾಮರ್ಥ್ಯ, ಅನಾತ್ಮ ವಸ್ತುನ ತಿರಸ್ಕಾರ ಮಾಡೋಷ್ಟು ಸಾಮರ್ಥ್ಯ ಇತ್ತು. ನಮ್ಮಗಳಿಗೆ ಹಂಗಿದೆಯಾ? ಯೋಚನೆ ಮಾಡಿ. ನೋಟು ಹರಿದೋಗಿದ್ರು ಅದಕ್ಕೆ ಪ್ಲಾಸ್ಟರ್ ಹಾಕ್ಕೊಂಡು ಇನ್ನೂ ಜೋಪಾನವಾಗಿ ಇಟ್ಕೊಂತೀವಿ ಹೊರತು ಆ ಬುದ್ಧಿ ಬರೋದಿಲ್ಲ. ಆ ಥರ ಮಿಥ್ಯಾದರ್ಶನ ಯಾವತ್ತು ಬರುತ್ತೋ ಆವಾಗ ವೈರಾಗ್ಯ ವಿಷಯಗಳಲ್ಲಿ ನಾವು ನಿಜವಾಗ್ಲೂ ಆ ಬೆಳೆ ಕಳ್ಕೊತೀವಿ ಅಂತ. ರಸನ ಕಳ್ಕೋಬೇಕು, ಮಹತ್ವ ಬುದ್ಧಿಯನ್ನು ಕಳ್ಕೋಬೇಕು. ಮತ್ತು ವ್ಯಸನ, ದಾರಿದ್ರ್ಯ, ಸಾಲ, ರೋಗಾದಿಗಳು ಬಂದು ಬಾಧಿಸುವ ಕಾಲದಲ್ಲಿ ವಿಷಯಗಳನ್ನು ವಿಷಯವಾಗಿ ಕಂಡಂತೆ ಉಳಿದ ಕಾಲದಲ್ಲಿಯೂ ಮೋಹಿಸದೆ ಬಿಟ್ಟಿರೋದೆಡೆ ಅದುವೇ ನಿಜ ವಿರತಿಯು. ಯಾವಾಗ ತುಂಬ ರೋಗಗಳು ಬಂದಾಗ ಏನು ತಿನ್ನೋದಕ್ಕಾಗೋದಿಲ್ಲ, ಎಷ್ಟು ವೆರೈಟಿ ಊಟ ತೊಗೊಂಬಂದರೂ ಕೂಡ ಬೇಡ ತಿಳಿ ಸಾರು ಅನ್ನ ಅಷ್ಟು ಬಿಟ್ಟರೆ, ಇಲ್ಲ ಹಾಲು ಅನ್ನ ಬಿಟ್ಟರೆ ಇನ್ನೇನು ತಿನ್ನೋದಕ್ಕೆ ಕೂಡ ಆಗೋದಿಲ್ಲ. ಆವಾಗ ಹೆಂಗಿರ್ತೀವೋ ಆರೋಗ್ಯವಾಗಿದ್ದಾಗಲೂ ಕೂಡ ಅದೇ ಥರ ಇರಬೇಕು. ರುಚಿಗಳ ಕಡೆ ಹೋಗಲೇಬಾರ್ದು. ಸಾಧು ಜೀವನದಲ್ಲಿ ರುಚಿಗಳ ಬಗ್ಗೆ ಯಾರಾದರೂ ಮಾತಾಡಿದಾನೆ, ಚರ್ಚೆ ಮಾಡಿದಾನೆ ಅಂದರೆ ಹೋಯ್ತು, ಅವನು ವ್ಯಾಲ್ಯೂ ಬಿದ್ದೋಗುತ್ತೆ. ಓಹೋ, ಇವನು ಇನ್ನೂ ನಾಲಿಗೆಯನ್ನಿನ್ನೂ ಗೆದ್ದಿಲ್ಲ ಅಂದ್ಬಿಟ್ಟು. ಉಪ್ಪು ಖಾರನು ಪಾಲಿಗೆ ಬಂದಿದ್ದು ಪಂಚಾಮೃತ. ಪ್ರಾಣ ನಿಲ್ಲೋದಕ್ಕೆ ಸ್ವಲ್ಪ ಆಹಾರ ಒಳಗಡೆ ಹೋಗಬೇಕಷ್ಟೇ. ಉಪ್ಪು ಖಾರ ಜಾಸ್ತಿ ಇದೆ, ಸ್ವಲ್ಪ ನೀರು ಹಾಕ್ಕೊಂಡು ಸೋರಿಸ್ಬಿಟ್ಟು ಪಕ್ಕಕ್ಕೆ ಹಾಕ್ಬಿಟ್ಟು ಸಪ್ಪೆ ತಿನ್ನು. ಸಪ್ಪೆ ಇತ್ತಂದ್ರೆ ನನಗೆ ತಿಂದುಬಿಡು. ಸಪ್ಪೆ ಊಟ ನೀನು ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟೇ ನೀನು ಹೊಟ್ಟೆಗೆ ಬೇಕಾಗಿರೋದು. ಉಪ್ಪು ಖಾರ ಹಾಕ್ಬಿಟ್ಟಿದ್ರೆ ಜಾಸ್ತಿ ತಿಂತೀಯ ನೀನು. ನಿನ್ನ ಶರೀರಕ್ಕೆ ಬೇಡ ಅಂತ ಅವಶ್ಯಕತೆ ಇಲ್ಲದೇ ಇರೋದನ್ನೆಲ್ಲ ತಿಂತೀಯ, ಹೆಚ್ಚು ತಿಂತೀಯ ನೀನು. ಉಪ್ಪು ಖಾರ ಕಡಿಮೆ ಇದ್ರೇ ಎಷ್ಟು ಬೇಕೋ ಅಷ್ಟು ತಿಂತೀಯ ನೀನು. ಸಾಧಕರಿಗಿದು. ಯಾಕಂದರೆ ಎಲ್ಲ ಇಂದ್ರಿಯಗಳು ಜಾಸ್ತಿ ರಜೋಗುಣವಾದಂಥ ಊಟಗಳು ತಿಂದುಬಿಟ್ರೆ ಇಂದ್ರಿಯಗಳು ಫುಲ್ಲು ಹಂಗೆ ಅಂಥ ಬುದ್ಧಿಗಳೇ, ಅಂಥ ಮನಸ್ಸೇ, ಆಸುರಿ ಸಂಪತ್ತಿಗಳು ಬಂದುಬಿಡ್ತಾ ಇರ್ತವೆ. ಅದಕ್ಕೆ ಸತ್ವ ಗುಣವಾದಂಥ ಸತ್ವ ಊಟನೇ ಮಾಡ್ತಾ ಇರಬೇಕು. ಮತ್ತು ನಳಕೃಷ್ಣ ಮೊದಲಾದವರು ಕಥೆಯು ಕೇಳುವ ಸಮಯದಲ್ಲಿ ಸಕಲ ಭೋಗಗಳು ಮಿಥ್ಯಾ ವ್ಯರ್ಥ ಕಂಡಂತೆ ಸದಾ ವಿಷಯ ಭೋಗಗಳನ್ನು ಇಚ್ಛಿಸದಿದ್ದರೆ ನಿಜವಿರುತ್ತೆಯೋ. ನಳ ದಂಪತಿಗಳ ಕತೆ ಬರುತ್ತೆ. ಎಷ್ಟು ದೊಡ್ಡ ಶ್ರೀಮಂತರಾಗಿರ್ತಾರೆ, ಇಷ್ಟು ದರಿದ್ರ ಬರುತ್ತೆ, ಹುಡುಗರದಾಗ ಬಟ್ಟೆ ಕೂಡ ಇರೋದಿಲ್ಲ. ಅಂಥ ಕಷ್ಟಗಳು, ಸಂಸಾರದ ಅವೆಲ್ಲ ಸ್ಟೋರಿಗಳು ನೋಡಿಬಿಟ್ಟು ಜೀವನದ ಮೇಲೆ ವಿರಕ್ತಿ ಬರಬೇಕು. ಏನಿರುತ್ತೆ ದುಃಖ ಅಂತ ನಾಟಕ. ಸೆಂಟಿಮೆಂಟಲ್ ಸಿನಿಮಾ ನೋಡಿ ಬಂದರೆ ಎಷ್ಟು ಸುಸ್ತಾಗ್ಬಿಟ್ಟಿರ್ತೀವಿ 10 ಸಿನಿಮಾದಲ್ಲೆಲ್ಲ. ಅದೇ ಥರ ಜೀವನ ಎಲ್ಲ ದುಃಖ ಅಂತ ನಾಟಕ ಅಷ್ಟೇ. ಕೆಲವೊಂದು ಚರಿತ್ರೆಗಳು ಓದ್ಬಿಟ್ರೇ ವಿರಕ್ತಿ ಬಂದುಬಿಡಬೇಕು ಜೀವನದಲ್ಲಿ. ಶವದ ಸಂಸ್ಕಾರ ಕಾಲದಲ್ಲಿ ಎಲ್ಲರ ದೇಹವು ಹೀಗೆಯೇ ಬಿಡುಗಡೆಯಾಗುವುದೆಂದು ತಿಳಿದುಕೊಂಡಂತೆ ಸದಾ ಆ ಬುದ್ಧಿ ಕೆಡದೆ ತನ್ನ ಸ್ವರೂಪದಲ್ಲಿ ನಿಷ್ಠೆ ಬಳಿತರೆ ನಿಜ ವಿರಕ್ತಿ ಅಂತ ತಿಳ್ಕೊಬೋದು. ಸ್ಮಶಾನದಲ್ಲಿ ಯಾರಾದರೂ ಸತ್ತಾಗ ಆವಾಗ ಸ್ವಲ್ಪ ಬುದ್ಧಿ ಕೆಲಸ ಮಾಡುತ್ತೆ. ಏನಿದೆ ಬಿಡಪ್ಪ, ಸುಮ್ಮನೆ ಒದ್ದಾಡ್ತಿ, ಯಾವತ್ತೋ ಒಂದು ದಿವಸ ಹೋಗಿ ಸ್ಮಶಾನದಲ್ಲಿ ಮಲಗೋದಕ್ಕೆ ಅಲ್ಲ, ಎಲ್ಲ ಪ್ರಯತ್ನ ಹೋಗಿ ಸ್ಮಶಾನದಲ್ಲಿ ಮಲಗೋದಕ್ಕೆ ಮಾಡ್ತಾಯಿದ್ದೀವಿ ಅಷ್ಟೇ. ಬದುಕಿದ್ದೆಲ್ಲ ಹೋಗಿ ಮತ್ತೆ ಅಲ್ಲೋಗಿ ಮಲ್ಕೋದಕ್ಕೆ ಸುಮ್ಮನೆ ಹಾಕಿ ಎಗಿರಿ ತಂಪಿನ ಅದೇ ಕೂಲಿ, ಎಗಿರಿ ತಂಪಿನ ಅದೇ ಕೂಲಿ ಅಂತಾರಲ್ಲ. ಸಾಯೋಗಿ ಹೋಗ್ಬೇಕಾಗಿರುತ್ತೆ ಸ್ಮಶಾನಕ್ಕೆ. ಅದಕ್ಕೆ ಸುಮ್ಮನೆ ಅಂತ ಅದು ಇದು ಒದ್ದಾಡೋದಕ್ಕೆ ಮೆಲ್ಲಗೆ ಸಂತೋಷವಾಗಿ ಸ್ವಲ್ಪ ಶರೀರ ಯಾತ್ರೆಯನ್ನು ನಿಧಾನವಾಗಿ ಶಾಂತಿಯಿಂದ ಏನು ಹೆಚ್ಚು ಕೋರಿಕೆಗಳು ಇಟ್ಕೊಡ್ದಿರೋ ಸಿಂಪಲ್ಲಾಗಿ ಜೀವನ ನಡೆಸಿಬಿಟ್ಟು ಮತ್ತು ಅಲ್ಲಿಗೆ ಹೋಗೋದು. ರಾಜ ಆದ್ರೂ ಅಲ್ಲೇ ಸ್ಮಶಾನಕ್ಕೆ ಬರಬೇಕು, ತುಂಬ ಬಡವ ಆದರೂ ಕೂಡ ಅಲ್ಲೇ ಸ್ಮಶಾನಕ್ಕೆ ಬರಬೇಕು. ಸುಮ್ಮನೆ ಆಗಿ ಮಧ್ಯದಲ್ಲಿ ಏನೋ ಮಾಡೋದಕ್ಕೆ ಹೋಗಿ ಸುಮ್ಮನೆ ಬೆವರು ಸುರಿಸ್ಕೊಂಡು ಸಮಯ ವೇಸ್ಟ್ ಮಾಡ್ಕೊಳ್ಳೋದು ಯಾಕೆ ಅಂತ. ಮತ್ತು ತನಗೆ ನಿಷ್ಕಂಠವೆನಿಸಿ ರಹಸ್ಯದೋಳು ಅನುಕೂಲ ವಿಷಯವು ಬಂದರೂ ಮನಸ್ಸಿನಲ್ಲಿಯೂ ಸಹ ಸೋಲದಾತನೇ ನಿಜ ವಿರತನು. ಸಿಕ್ಕಾಪಟ್ಟೆ ಅನುಕೂಲ ವಿಷಯಗಳು ಬಂದಾಗ, ಪ್ರತಿಕೂಲ ವಿಷಯಗಳು ಬಂದಾಗ ಕೂಡ ತನ್ನಲ್ಲಿ ತಾನು ನಾರ್ಮಲ್ಲಾಗಿ ಇದ್ದವನು ನಿಜವಾದ ವೈರಾಗ್ಯರೋನು ಅಂತ. ಈ ಲೋಕದ ಸಾರ್ವಭೌಮದ ವಿಷಯ, ಇಂದ್ರಾದಿ ಪರಲೋಕದ ವಿಷಯಗಳನ್ನು ದಾರಿಯಲ್ಲಿ ಬಿದ್ದಿರುವ ಹುಲ್ಲು ಕಡ್ಡಿಯಂತೆ ಪ್ರೀತಿಸದಿರುವುದೇ ನಿಜ ವಿರಕ್ತಿಯು. ಪಕ್ಕದಲ್ಲಿ ಸ್ವರ್ಗನೂ ಫ್ರೀಯಾಗಿ ಸಿಗ್ತಾ ಇದೆ ಅಂದರೂ ಕೂಡ ಬೇಡ ಹೋಗಪ್ಪ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೋಗಬೇಕು, ಹಂಗಿರುತ್ತಾ? ಸಣ್ಣ ವಸ್ತು ಕೂಡ ಇನ್ನೂ ಅದು ಕೆಲಸ ಬರುತ್ತೆ ಅಂತಾರೆ. ಬನೀನು ಒಂದು 1000 ತೂತಿರುತ್ತೆ, ಅದನ್ನು ಬಿಸಾಕ್ತೀವ, ಇನ್ನೂ ಕೆಲಸಕ್ಕೆ ಬರುತ್ತೆ. ಅದು ಹಾಕೊಳ್ಳೋಕ್ಕೆ ಕೆಲಸ ಬರೋಂದ್ರೆ ಮನೆ ಒರೆಸೋಕ್ಕೆ ಕೆಲಸ ಬರುತ್ತೆ ಅಂತ. ಪ್ರತಿಯೊಂದು ವಸ್ತುವಲ್ಲೂ ಇನ್ನೂ ಅದು ಕೆಲಸ ಬರುತ್ತೆ ಅಂತ. ಇಲ್ಲೇನೂ
ಇಂದ್ರ ಸ್ವರ್ಗದ ದ್ವಾರಗಳಿದ್ದರೂ ಕೂಡ ಅದು ಹುಲ್ಲು ಕಡ್ಡಿ ನನಗೆ ಬೇಕಾಗಿಲ್ಲ ಅಂತ ಅಷ್ಟು ವೈರಾಗ್ಯ ಬರಬೇಕಂತೆ. ದೇಹಾದಿಗಳಲ್ಲಿ ನಾನು ನನ್ನದೆಂಬ ಅಹಂಗಳು ಬಿಟ್ಟಿರುವುದೇ ನಿಜ ವಿರತಿ. ಈ ಶರೀರದಲ್ಲಿ ನಾನು ನನ್ನದು ಅಂತ ಬಿಟ್ಬಿರ್ಬೇಕು. ಶರೀರ ಇದ್ದರೆ ಇರುತ್ತೆ, ಹೋದರೆ ಹೋಗುತ್ತೆ ಅಂತ. ತನ್ನ ಸ್ವರೂಪದ ಹೊರತು ಅಥವಾ ಚಿಚ್ಚಕ್ತಿಯ ಹೊರತು ಏನೂ ಇಲ್ಲವೆಂದು ತಿಳಿಯುವುದೇ ನಿಜ ವಿರತಿಯೋ. ತನ್ನ ಸ್ವರೂಪ ಬಿಟ್ಟು ಇನ್ನು ಹೊರಗಡೆ ಇನ್ನೇನು ಇಲ್ಲವೇ ಇಲ್ಲ ಅಂತ ತಿಳಿಯೋದೇ ನಿಜವಾದ ವೈರಾಗ್ಯ. ಎಲ್ಲ ಸಂಪತ್ತುಗಳಲ್ಲಿ ಭಯವುಂಟು, ವಿರತಿಯೊಂದರಲ್ಲಿ ಮಾತ್ರ ಭಯವಿಲ್ಲ. ಈ ಶ್ಲೋಕ ಹೇಳಿದ್ನಲ್ಲ, ಎಲ್ಲದರಲ್ಲೂ ನೀನು ಯಾವುದೇ ವಸ್ತುವನ್ನು ಇಟ್ಕೊಂಡಿರು, ಹೆದರಿಕೆ ಆಗ್ತಾನೆ ಇರುತ್ತೆ ನಿನಗೆ. ಬಟ್ ನೀನು ಪ್ರಪಂಚದಲ್ಲಿ ಒಂದು ವಸ್ತು ನಿನಗೆ ಭಯ ಇಲ್ಲದಿರೋಂಥದ್ದು ಒಂದು ಕೊಡುತ್ತೆ, ಏನಂದರೆ ವೈರಾಗ್ಯ. ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತೇ ನೃಪಾಲಾದ್ ಭಯಂ, ಮಾನೇ ದೈನ್ಯ ಭಯಂ, ಬಲೇ ರಿಪು ಭಯಂ, ರೂಪೇ ಜರಾಯ ಭಯಂ, ಶಾಸ್ತ್ರೇ ವಾದ ಭಯಂ, ಗುಣೇ ಖಲ ಭಯಂ, ಕಾಯೇ ಕೃತಾಂತಾದ್ ಭಯಂ, ಸರ್ವಂ ವಸ್ತು ಭಯಾನ್ವಿತಂ, ಭುವಿ ನೃಣಾಂ ವೈರಾಗ್ಯಮೇವ ಭಯಂ, ವೈರಾಗ್ಯಮೇವ ಭಯಂ. ಭೋಗೇ ರೋಗ ಭಯಂ, ಒಳ್ಳೆ ಪದಾರ್ಥ ಅದು ಅನುಭವಿಸ್ಬೇಕು, ಇದು ಅನುಭವಿಸ್ಬೇಕು ಅಂತ ಹೋಗ್ತಾರೆ. ಏನು ಅನುಭವ ಮಾಡಿದ್ರು ಕೂಡ ಹಂಗೆ ರೋಗಗಳು ಹಿಂದೆನೇ ಬಂದುಬಿಡ್ತವೆ. ನಾಲಿಗೆಯಲ್ಲೇ ರುಚಿ, ಗಂಟಲ್ಲಿ ಇಳಿತಂದ್ರೇ ಮತ್ತೆ ರೋಗಗಳು ಸ್ಟಾರ್ಟ್ ಆಗ್ತವೆ, ಆ್ಯಸಿಡಿಟಿಯಿಂದ ಹಿಡಿದು ಎಲ್ಲ ಪ್ರಕಾರದ್ದು. ಕುಲೇ ಚ್ಯುತಿ ಭಯಂ, ಸಮಾಜದಲ್ಲಿದ್ರೇಗನ ಅಯ್ಯೋ ಅವ್ರೇನು ಅನ್ಕೊತಾರೋ, ಈ ಕೆಲಸ ಮಾಡಲಿಲ್ಲ ಅಂದರೆ ಇವ್ರೇನು ಅನ್ಕೊತಾರೋ, ಅವ್ರಿಗೆ ಹೆದರೇ ಜೀವನ ನಡೆಸೋದಾಗುತ್ತೆ. ಜೀವನ ಎಲ್ಲ ಅವ್ರೇನು ಅನ್ಕೊತಾರೆ, ಇವ್ರೇನು ಅನ್ಕೊತಾರೆ ಅಂದ್ಬಿಟ್ಟು. ವಿತ್ತೇನು ವಿಪಾಲಾದ ಭಯಂ, ದುಡ್ಡಿದ್ರೇಗಾನ ಇನ್ಕಮ್ ಟ್ಯಾಕ್ಸ್ ಭಯಗಳು. ಬಂಧುಗಳು ಕೂಡ ಅಷ್ಟೇ, ನಿಂತರ ರೊಕ್ಕ ಇದ್ದು ಅವ್ರು ಕೊಡಲಿಲ್ಲ ಅಂದರೆ ಮತ್ತೆ ಸುಮ್ಮನೆ ಶತ್ರುಗಳಾಗ್ಬಿಡ್ತಾರೆ, ಅದು ಸಮಸ್ಯೆನೇ. ಮತ್ತು ಮಾನೇ ಇದು ಬಲೆ ರಿಪು ಭಯಂ, ಬಲವಂತವಾಗಿರೋನು ಇನ್ನೊಬ್ಬನೇ ಅವನಾದರೂ ಬಲವಂತನ ತಯಾರಾಗಿಬಿಟ್ರೆ ಅವನ ಹೆದರಿಕೆ ಆಗಿಬಿಡುತ್ತೆ. ಮುಖ್ಯವಾಗಿ MLAಗಳಿಗೆ ಆ ಏರಿಯಾದಲ್ಲಿ ಯಾರಾದರೂ ದುಡ್ಡು ಹೆಚ್ಚು ಬಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿಬಿಟ್ಟು ಅವನು ಯಾವುದೋ ಮೀಟಿಂಗ್ ಒಂದು 2-3 ಇಟ್ಕೊಂಡ್ಬಿಟ್ಟಿದ್ದಾನೆ, ಹೆಚ್ಚು ಜನ ಬಂದಿದ್ದಾರೆ ಅಂದರೆ ಇವನು ಹೆದರಿಕೆ ಆಗ್ತಾ ಇರುತ್ತೆ. ಅವನ ಹತ್ರ ದುಡ್ಡು ಇದೆ, ಮಂದಿಯನ್ನು ಕೂಡ ಆಗ್ತಾ ಇದ್ದಾನೆ, ಮತ್ತು ನನಗೆ ಪೋಟಿ ಬರ್ತಾನೆ ಅಂತ ಅವ್ರಿಗೆ ಯಾವಾಗಲೂ ಹೆದರಿಕೆ ಆಗ್ತಾ ಇರುತ್ತೆ. ಮತ್ತು ಶಾಸ್ತ್ರೇ ವಾದ ರೂಪೇ ಜರಾ ಭಯಂ, ಯೌವನದಲ್ಲಿರುವಾಗ ರೂಪ ಚೆನ್ನಾಗಿ ಕಾಣಿಸ್ಬೇಕು, ಎಲ್ಲರೂ ನನ್ನ ಕಡೆ ನೋಡಬೇಕು, ನನ್ನನ್ನು ಚೆನ್ನಾಗಿ ತಿರುಗಿ ನೋಡಬೇಕು ಅಂತೆಲ್ಲ ಇರುತ್ತೆ. ವಯಸ್ಸಾಗ್ದಂಗೆ ಎಲ್ಲ ಮುಡ್ತಗಳು ಬಂದುಬಿಡುತ್ತೆ ಎಲ್ಲ. ಎಷ್ಟು ಕಾಸ್ಮೆಟಿಕ್ಸ್, ಎಷ್ಟು ಪೇಂಟ್ ಹೊಡ್ಕೊತಾರೆ, ಕೋಟ್ಯಾಂತರ ಬಿಸ್ನೆಸ್ ಇದೆ, ಫೇರ್ ಆ್ಯಂಡ್ ಲವ್ಲಿ ಅದು ಇದು ಅಂತೆಲ್ಲ ಸಿಕ್ಕಾಪಟ್ಟೆ. ಎಲ್ಲಿ ನಾನು ಬೇಗ ಮುದುಕಿ ಆಗೋದಕ್ಕೆ ಯಾರು ಇಷ್ಟನೇ ಇಲ್ಲ. ಒಂದು ಬಿಳಿ ಕೂದಲು ಬಂದರೆ ಸ್ಟಾರ್ಟಿಂಗಲ್ಲಿ ತೆಗೆದು ಕಿತ್ತು ಬಿಸಾಕ್ಬಿಡ್ತಾರೆ, ಕಾಣಿಸ್ಬಾರ್ದು ಅಂದ್ಬಿಟ್ಟು. ಇಲ್ಲ ಪೈಂಟ್ ಹಾಕ್ಕೊಂಡ್ಬಿಡ್ತಾ ಇರ್ತಾರೆ. ಎಷ್ಟು ಹಾಕ್ಕೊಂಡ್ರೆ ಏನು, ಯಾವತ್ತಿದ್ರೂ ನೀನು ವಿಕಾರವಾಗಿ ಕಾಣಿಸ್ಬೇಕೇ, ವಿಕಾರವಾಗಿ ಆಗುತ್ತೆ ವಯಸ್ಸಾದ ಮೇಲೆ. ಅವ್ರಿಗೆ ಯಾವಾಗಲೂ ಆ ಭಯ, ಎಲ್ಲಿ ನಾನು ವೃದ್ಧಾವಸ್ಥೆ ಬಂದ್ಬಿಟ್ಟು ವಿಕಾರವಾಗಿ ಕಾಣಿಸ್ತೀನೋ ಅಂದ್ಬಿಟ್ಟು. ಶಾಸ್ತ್ರೀಯವಾದ ಭಯಂ, ಶಾಸ್ತ್ರ ಓದೋರಿಗೆ ಎಲ್ಲಿ ಯಾರಾದರೂ ಕೆಲವರು ಇರ್ತಾರೆ, ವಿಚಿತ್ರವಾದ ಕೋತಿಗಳಿರ್ತಾರೆ, ಉಟ್ಪಟಾಂಗ ಪ್ರಶ್ನೆಗಳೆಲ್ಲ ಕೇಳಿಬಿಡ್ತಾರೆ. ಅದಕ್ಕೆ ಉತ್ತರ ಹೇಳೋಕ್ಕಾಗೋದಿಲ್ಲ, ಏನಿಲ್ಲ. ಅಯ್ಯೋ ಎಲ್ಲರ ಮುಂದೆ ನಾನು ಮಾನ ಮರ್ಯಾದೆ ಎಲ್ಲಿ ಹೋಗುತ್ತೋ ಅಂತ ಶಾಸ್ತ್ರ ಓದಿರೋರ್ಗೆ ಅವ್ರಿಗೊಂದು ಭಯ ಇರುತ್ತೆ. ಅದಕ್ಕೆ ಮುಂಚೆನೇ ಶಾಸ್ತ್ರ ಹೇಳೋದಕ್ಕಿಂತ ಮುಂಚೆ ಸ್ವಲ್ಪ ನೋಡ್ಕೊಂಬರ್ತಾರೆ. ಮತ್ತು ವಾದ ಭಯ ಇರುತ್ತೆ ಅಲ್ಲಿ. ಮತ್ತು ಕಾಯೇ ಕೃತಾಂತದ ಭಯಂ, ಈ ಶರೀರ ನಮಗೆ ತುಂಬ ಇಷ್ಟ, ಈ ಶರೀರನ ಕಾಪಾಡ್ಕೋಬೇಕಂತ ಏನೆಲ್ಲ ಪ್ರಯತ್ನ ಮಾಡ್ಕೊಂಡು ಗಟ್ಟಿಗಿಟ್ಕೊಂಡಿರ್ತೀವಿ. ಯಾವಾಗ ಕೈ ಬಿಟ್ಟು ಹೋಗುತ್ತೋ ಗೊತ್ತಿಲ್ಲ, ಹಂಗೆ ಹೋಗಿ ಬಾತ್ರೂಮಲ್ಲಿ ಹೋಗಿ ಜಾರು ಬಿದ್ದು ಪ್ರಾಣ ಬಿಟ್ಬಿಟ್ಟಿರ್ತಾರೆ. 30 ವರ್ಷ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇರುತ್ತೆ. ಇಲ್ಲೇ ಎಮ್ಮಿನೂರಲ್ಲಿ ರಾಮಣ್ಣ ಮೊಮ್ಮಗ ಒಬ್ಬ ಉದ್ಯೋಗ ಸಿಕ್ಕಿದಂತ ಬೆಂಗಳೂರು ಹೋಗಿ ಪೇಯಿಂಗ್ ಗೆಸ್ಟಲ್ಲಿದ್ದು 3 ದಿವಸ ಆಗಿದೆ ಅಷ್ಟೇ, ಅಲ್ಲೇ ಹಾರ್ಟ್ ಅಟ್ಯಾಕ್ ಬಂದು ಪ್ರಾಣ ಹೊರಟೋಗ್ಬಿಟ್ಟಿದೆ. ಗೊತ್ತೇ ಆಗಿಲ್ಲ ಯಾರಿಗೂ. 3 ದಿವಸ ಆದಮೇಲೆ ಅವರು ರೂಮ್ ತೆಗೆದ್ರೆ ಸ್ಮೆಲ್ ಬರ್ತಾಯಿದ್ದಂತ ರೂಮ್ ತೆಗೆದ್ರೆ ಅಷ್ಟೊತ್ತಿಗೆ ಹೊರಟೋಗಿದೆ ಪ್ರಾಣ. ಹೆಂಗೆ ಹೋಗುತ್ತೆ, ಏನು ಗ್ಯಾರಂಟಿ? ನಾಳಿನ ಬೆಳಗ್ಗೆ ತನಕ ಏನು ಬದುಕಿರ್ತೀವಿ ಅಂತ ಏನೋ ಗ್ಯಾರಂಟಿ ಇದೆಯಾ? ಅಷ್ಟು ಅದಕ್ಕೆ ಈ ಶರೀರ ಯಾವಾಗ ನಮ್ಮ ಬಿದ್ದೋಗ್ಬಿಡುತ್ತೆ, ಯಾವಾಗ ಮೃತ್ಯು ಬರುತ್ತೆ ಅಂತ ಯಾವಾಗಲೂ ಹೆದರ್ತಾ ಇರ್ತೀವಿ. ಹೆಚ್ಚು ಇದರಿಂದ ಹೆದರಿಕೆ, ಮೃತ್ಯುವಿಂದ ಸಾವಿಂದ ಹೆದರಿಕೆ ಇರುತ್ತೆ, ಅಭಿನಿವೇಶ ಅಂತಾರೆ. ಅದಕ್ಕೆ ಸರ್ವಂ ವಸ್ತು ಭೂಮಿಯಲ್ಲಿ ಎಲ್ಲ ವಸ್ತುಗಳು ಹೆದರಿಕೆಯನ್ನು ಕೊಡ್ತಾ ಇರ್ತವೆ. ಆದರೆ ವೈರಾಗ್ಯ ಇದ್ದರೆ ನಿನಗೆ ಭಯನೇ ಇರೋದಿಲ್ಲ. ಮುಂಚೆನೇ ಆಸೆನ ತೆಗೆದು ಬಿಟ್ಬಿಟ್ಟಿದ್ದೀವಿ, ಬದುಕೋ ಆಸೆನೇ ಬಿಟ್ಬಿಟ್ಟಿದ್ದೀವಿ ಅನ್ನೋನಿಗೆ
ಅವನಿಗೆ ಮತ್ತೆ ಯಾವುದು ಭಯದಿಲ್ಲ, ಅವನಿಗೇನು ಕಳ್ಕೊಳ್ಳೋದಕ್ಕೆ ಏನು ಇರೋದೇ ಇಲ್ಲ. ಬದುಕೋದೇ ಬೇಡ ಅಂತ ಅಂದ್ಕೊಂಡಿರೋನು ಅವನಿಗೇನು ಭಯ ಇರುತ್ತೆ? ಅವನಿಗೆ ಏನು ಬೇಕಾದರೂ ಮಾಡಿಬಿಡ್ತಾನೆ ಅಂಥವನು. ಆದ್ದರಿಂದ ಅದೊಂದೇ ವೈರಾಗ್ಯ ಒಂದೇ ಅಭಯ ಕೊಡುವುದು ನಮಗೆ ಅಂತ, ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ವಿರತಿಯೊಂದರಲ್ಲಿ ಮಾತ್ರ ಭಯವಿಲ್ಲ, ಇನ್ನೆಲ್ಲದರಲ್ಲೂ ಭಯ ಇದೆ ಅಂತ. ವಿರತಿಯಿಂದ ಇತರ ಸಂಗಮ ಉಂಟೆ ಎಂಬಂತೆ ಅಖಿಲ ಭೋಗ ವಿರತಿಯೇ ಪರತರ ಸುಖವಾಗಿರುವುದು. ಚಿಚ್ಚಕ್ತಿಯಲ್ಲೇ ನಿಜ ಸುಖವುಂಟು. ಇವೆಲ್ಲವುಗಳನ್ನು ಚೆನ್ನಾಗಿ ತಿಳಿದು ಅದರಂತೆ ಆಚರಿಸುವುದೇ ವಿರತಿ ಬಳಿಯೋಣವೆನಿಸುವುದು. ವಿಷಯಗಳಿಗಿಂತ ವಿಷಯಾಸಕ್ತ ಜನರ ಸಂಘ ಬಲು ಕೆಡುಕು. ಪ್ರಪಂಚದ ಕಡೆ ಮಾತುಗಳು, ಆ ಕಡೆ ಒಳಗಿರೋರು, ಅವ್ರ ಸಹವಾಸ ಇದ್ದರೆ ನಮ್ಮನ್ನು ಹಾಗೆ ಆ ಕಡೆ ಎಳ್ಕೊಂಡು ಹೋಗ್ಬಿಡ್ತಾರೆ, ಸಂಸಾರದ ಕಡೆ ಎಳ್ಕೊಂಡು ಹೋಗ್ಬಿಡ್ತಾರೆ. ಸಹವಾಸ ಮಾಡಿದ್ರೆ ಗುರುಗಳ ಸಹವಾಸ, ಮೋಕ್ಷಕ್ಕೆ ಹೊಂದಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥವ್ರು ಸಹವಾಸ ಮಾಡಬೇಕು. ಆದರೆ ಅದರಿಂದ ವಿರತಿಯು ಸಡಿಲಾಗುವುದು. ಇದ್ದಲ್ಲಿಯಿಂದ ಅಪಾಯವಾಗಿದ್ದರೂ ಅದರ ಸಂಘದಿಂದ ಕಪ್ಪು ಹತ್ತಿ ಶರೀರವು ಒಳಸಾಗುವಂತೆ. ಇದ್ದಲು ಪಕ್ಕದಲ್ಲಿ ನಾವಿದ್ದರೆ ಅದನ್ನು ಮುಟ್ಕೊಂಡ್ರು ಹೆಂಗೂ ಎಷ್ಟು ಜಾಗೃತವಾಗಿದ್ದರೂ ಕೂಡ ಬಿಳಿ ಬಟ್ಟೆ ಹಾಕ್ಕೊಂಡು ಇದ್ದಲು ಕೆಲಸ ಏನಾದರೂ ಎತ್ತೋದು ತೆಗೆಯೋದು ಮಾಡಿದ್ರೆ ಶರ್ಟಿಗೆ ಪಂಚೆಗೆ ಹತ್ಕೊಂಡ್ಬಿಡುತ್ತೆ ಅದು ಇದ್ದಲು. ಅದೇ ಥರ ಅದರ ಸಂಘ ಮಾಡಿದರೆ ಹೆಂಗೆ ನಮಗೆ ಹೊಲಸು ಬಂದುಬಿಡುತ್ತೋ, ವಿಷಯಾಸಕ್ತ ದುಷ್ಟ ಜನರ ಸಂಘದಿಂದ ನಷ್ಟ ಹೊಂದಿದ್ದರೂ ಅಪವಾದ ಮಾತ್ರ ತಪ್ಪದು. ನೀನು ಅದು ಈಚಿಲ ಮರದ ಕೆಳಗಡೆ ನೀನು ಎಳ್ನೀರು ಕುಡಿತಾ ಇದ್ದರೂ ಕೂಡ ಸಾಮಾನ್ಯ ನೀರು ಕುಡಿತಾ ಇದ್ದರೂ ನೀನು ಎಂಡ ಕುಡಿತಾ ಇದ್ದಂತಲೇ ಅನ್ಕೊತಾರೆ ಅಷ್ಟೇ. ಮತ್ತು ಬಾರ್ ಮುಂದೆ ಹೋಗ್ಬಿಟ್ಟು ನೀನು ಕೂಲ್ ಡ್ರಿಂಕ್ ಕುಡಿತಾ ಇದ್ದರೂ ಕೂಡ ನೀನು ಸಾರೇ ಕುಡಿತಾ ಇದ್ದ ಅಂದ್ಕೊಳ್ತಾರೆ. ಆ ಥರ ನಿನಗೆ ಅದು ತಪ್ಪಿದ್ದಲ್ಲ, ಅಪವಾದ ಮಾತ್ರ ತಪ್ಪದು. ಎಷ್ಟೇ ಎಚ್ಚರದಿಂದ ಆತ್ಮ ಸಂಯಮನ ಮಾಡಿದರೂ ಅವರ ಸಂಗಮದಿಂದ ಅವರೊಡನೆ ಮಾತಾಡುವುದರಿಂದ ವಿಷಯ ವಾಸನೆಗಳು ನಿಶ್ಚಯವಾಗಿ ಹುಟ್ಟುವುದರಿಂದ ಅಂತಹ ಜನರ ಸಂಘದಿಂದ ಅವರೊಡನೆ ಮಾತಾಡುವುದರಿಂದಲೂ ದೂರ ಇರಬೇಕು. ಏಕಾಂತ ಅಂದರೆ ಮನಸ್ಸು ವಿಷಯಗಳ ಕಡೆ ಹರಿದು ಹೋಗದೆ ದೇವಿಯ ಸ್ವರೂಪದಲ್ಲಿ ಸ್ಥಿರವಾಗಿ ನಿಲ್ಲುವುದೇ ಏಕಾಂತವು. ಯಾವಾಗಲೂ ದೇವರ ನೆನಪು ಬರ್ತಾ ಇರಬೇಕು, ಅದೇ ನಿಜವಾದ ಏಕಾಂತ. ಮನಸ್ಸು ವಿಷಯಾಸಕ್ತವಾಗುವಂತಹ ರಾಜನ ತಾಮಸ ಆಹಾರವನ್ನು ಸರ್ವತಾ ಬಿಟ್ಟು ಕಾಯಿ ಪಲ್ಯ, ಹಣ್ಣು, ಹಾಳು ಮುಂತಾದ ಸಾತ್ವಿಕ ಆಹಾರವನ್ನು ಮಿತಿಯಿಂದ ಸೇವಿಸಬೇಕು. ಅಂದರೆ ಹೊಟ್ಟೆಯ 4 ಭಾಗಗಳಲ್ಲಿ 2 ಭಾಗ ಆಹಾರ. ಹೊಟ್ಟೆಯಲ್ಲಿ 4 ಭಾಗ ಮಾಡ್ಕೋಬೇಕಂದ್ರೆ ಅರ್ಧ ಹೊಟ್ಟೆನೇ ಊಟ ಮಾಡಬೇಕು, 1 ಭಾಗ ನೀರಿಗೆ ಬಿಡಬೇಕು, ನೀರು ಕುಡಿಬೇಕು, 1 ಭಾಗ ಗಾಳಿ ಬರಿದಾಗಿರಿಸಬೇಕು, ಗಾಳಿ ಆಡ್ತಾ ಇರಬೇಕು. ಅದಕ್ಕೆ ಕಳಿಸ್ತೀನಿ, ಊಟ ಜಾಸ್ತಿ ಕಲಿಸ್ಬಾರ್ದಮ್ಮ ಅಂದರೆ ಇಲ್ಲಿ ತನಕ ತಿಂದುಬಿಟ್ರೆ ಪ್ಯಾಕ್ ಆಗಿಬಿಟ್ರೆ ಗಾಳಿಗೆ ಜಾಗ ಇಲ್ಲಿರುತ್ತೆ, ಮತ್ತು ಆರೋಗ್ಯ ಕೆಟ್ಟೋಗುತ್ತೆ. ಈ ಥರ ತಿನ್ನಬೇಕು ಅಂತ. ಇದರಿಂದ ವಿಷಯದಾಸೆ, ಆಲಸ್ಯ ಬರುತ್ತೆ, ತಮೋಗುಣ ಹೆಚ್ಚಾಗ್ಬಿಡುತ್ತೆ, ಎದ್ದೇಳಕ್ಕೆ ನಿದ್ದೆ ಜಾಸ್ತಿ ಬರುತ್ತೆ, ಮಂದತ್ವಗಳು ಕಡಿಮೆಯಾಗಿ ದೇವಿಯ ಸ್ವರೂಪದಲ್ಲಿ ಐಕ್ಯವಾಗಲು ಅನುಕೂಲವಾಗುವುದು. ನಿದ್ದೆಯು ಬಹು ತಾಮಸ ಗುಣದ್ದು. ಹಗಲು ಎಂದೂ ನಿದ್ದೆ ಮಾಡಲೇಬಾರದು ಸಾಧಕರಿಗೆ. ಏನೋ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಇಲ್ಲದೆ ಮಧ್ಯಾಹ್ನ ಊಟದ ನಂತರ ಬೇಸಿಗೆಯಲ್ಲಿ ಹೆಚ್ಚು ಬಿಸಿಲಿದ್ದಾಗ ಬೇಸಿಗೆ ಕಾಲದಲ್ಲಿ 2 ಗಡಿ 45 ನಿಮಿಷ 1/4 ಗಂಟೆ ಮಲಗೋದಕ್ಕೆ ಶಾಸ್ತ್ರ ಪರ್ಮಿಷನ್ ಇದೆ. ಮಿಕ್ಕಿದ ಸಮಯದಲ್ಲಿ ಹಗಲೊತ್ತು ಮಲಗೋಂಗೇ ಇಲ್ಲ. ಮಲಗಿದ್ರೆ ಅವನು ಸಾಧಕನಲ್ಲ ಅಂತ ಬೈತಾರೆ ಉತ್ತರ ಭಾರತದಲ್ಲಿ. ನಿನಗೆ ಮಲಗೋದಕ್ಕೆ ಅಲ್ಲಿ ಹೆಚ್ಚು ಸಮಯ ಕೊಡೋದಿಲ್ಲ. ಅಲ್ಲಿ ಚೋಟಾ ಮಹಾರಾಜ್ ಅವರೆಲ್ಲ ಸಾಧುವಾಗಿ ನೀನು ಬೆಳಗ್ಗೆ ಮಲಗ್ತೀಯಾ ಅಂತ ಬಯೋರಂತೆ ಅವರೆಲ್ಲ. ಇನ್ನು ಆರೋಗ್ಯಗಳು ಸರಿ ಇಲ್ಲದೆ ನಿದ್ದೆ ಕೆಡಿಸ್ಕೊಂಡು ರಾತ್ರಿ ಸರಿಯಾಗಿ ನಿದ್ದೆ ಮಾಡದೆ ಮಧ್ಯಾಹ್ನದ ಹೊತ್ತು ರೆಸ್ಟ್ ತಗೊತೇವೆ ಅಷ್ಟೇ ಹೊರತು ಅದು ಯಾವತ್ತೂ ಸಾಧಕರಿಗೆ ಅದು ಒಳ್ಳೆಯದಲ್ಲ. ಅದು ನಿದ್ದೆ ಅನ್ನೋದು ಗೆಲ್ಲಲೇಬೇಕು. ನಿದ್ದೆ ಮಾಡದೆ ಬೆಳಗು 3 ತಾಸಿನ ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರದಿಂದ ದೇವಿಯ ಚಿಂತನೆಯಲ್ಲಿರಬೇಕು. ನೀನು ಎದ್ದು ಸ್ನಾನ ಗೀನ ಮಾಡೋಕ್ಕೆ ನಿನಗೆ ಇಷ್ಟ ಇಲ್ಲ ಅಂದರೂ ಎದ್ದು ಕೂತ್ಕೋ, ಹಾಸಿಗೆಯಲ್ಲಿ ಕೂತು ಧ್ಯಾನ ಮಾಡು. ಅದು ಒಳ್ಳೆಯ ಸಮಯ. ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಿ ಎಷ್ಟು ಸಮಯ ಆಗುತ್ತೋ ಅಷ್ಟು ಸಮಯ ಕೂತ್ಕೊಂಡು ಆರಾಮಾಗಿ ಧ್ಯಾನ ಮಾಡಿ ಮತ್ತೆ ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿದ್ರೂ ಪರವಾಗಿಲ್ಲ, ಬಟ್ ಬ್ರಹ್ಮಿ ಮುಹೂರ್ತದಲ್ಲಿ ಸಾಧನೆ ಮಾಡಬೇಕು. ಆಹಾರ ನೀರನ್ನು ಮಿತವಾಗಿ ಸೇವಿಸಿದರೆ ನಿದ್ದೆಯು ವಿಶೇಷ ಬರಲಾರದು. ಆಹಾರದಿಂದನೇ ಹೆಚ್ಚು ನಿದ್ದೆ ಬರ್ತಾ ಇರೋದು. ಅದಕ್ಕೆ ಆಹಾರ ಕಡಿಮೆ ಮಾಡಿಕೊಂಡ್ರೆ ನಿದ್ದೆ ಸ್ವಲ್ಪ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಜಾಸ್ತಿ ಊಟ ಮಾಡಿ
ಕಡಿಮೆ ನಿದ್ದೆ ಮಾಡಿದ್ರೆ ಮತ್ತೆ ಆರೋಗ್ಯ ಕೆಟ್ಟೋಗುತ್ತೆ. ಊಟ ಜಾಸ್ತಿ ಮಾಡಿದ್ರೆ ನಿದ್ದೆ ಜಾಸ್ತಿ ಮಾಡಬೇಕಾಗುತ್ತೆ. ಅದು ಹಂಗೂ ಕೂಡ ಮತ್ತೆ ಎದ್ರು ಕೂಡ ಬೇಗ ಎದ್ರು ಕೂಡ ಎಲ್ಲಿ ತೂಗಿಸ್ತಾ ಇರ್ತೀವಿ, ಪಾಠದಲ್ಲಿ ಕೂತ್ಕೊಂಡು ನಿದ್ದೆ ಬರ್ತಾ ಇರುತ್ತೆ ಮತ್ತೆ, ಅದು ಸರಿ ಇಲ್ಲ. ಅದಕ್ಕೆ ಸಾತ್ವಿಕ ಆಹಾರ, ಕಡಿಮೆ ಆಹಾರ ತಗೊಂಡ್ರೆ ಕಡಿಮೆ ಸ್ವಲ್ಪ ನಿದ್ದೆ ಮಾಡಿದ್ರೂ ಕೂಡ ನಡೀತಾ ಇರುತ್ತೆ ಅಂತ. ಈ ಥರ ಸ್ಥೂಲ ದೇಹ, ಇಂದ್ರಿಯಗಳು, ಜೀವರು ಇವೇ ಮೂರು ಲೋಕ, ಮೂರು ಜಗತ್ತು, ಇವು ನಾನೆಂಬ ನನ್ನವೆಂಬ ವಾಸನೆಯೇ ಪ್ರಪಂಚ ವಾಸನೆ ಎನಿಸುವುದು. ಇದು ಲೌಕಿಕ ಪ್ರಪಂಚವು, ಇದನ್ನು ಮರೆಯಬೇಕು. ಮತ್ತು ಆಸನ, ಮನಕ್ಕೆ ತಪ್ಪು ತಿಳುವಿಕೆಯಾಗಿದೆ, ವಿಷಯಗಳಲ್ಲಿ ಅತ್ಯಂತ ಆಸೆ ಹುಟ್ಟಿದೆ, ಹೊರಗಿನ ವ್ಯವಹಾರಕ್ಕೆ ಸ್ವಲ್ಪವೂ ಹರಿಯದೆ ಕಣ್ಣುಗಳನ್ನು ಮುಚ್ಚಿರಬೇಕು. ಧ್ಯಾನದಲ್ಲಿ ಕೂತ್ಕೋಬೇಕು, ಒಳ್ಳೆಯ ಸುಖಾಸದಲ್ಲಿ ಕೂತ್ಕೊಂಡು ಸಾಧ್ಯವಾದಷ್ಟು ಏನು ಹೆಚ್ಚಿನ ಹೊರಗಡೆ ಏನು ನಮಗೆ ಕೆಲಸ ಇಲ್ಲ ಅಂದಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಣ್ಣುಗಳು ಮುಚ್ಕೊಂಡಿಟ್ಟಿರಬೇಕು. ಇಲ್ಲಿ ಹೇಳ್ತಾ ಇದ್ರು, ಅಡವಪ್ಪ ತಾತ ಇದ್ದಾಗ ಏರ್ಪೇಡಿಂದ ಒಂದು ಸತಿ ಗುರುಗಳನ್ನು ಕರೆಸಿದ್ರಂತೆ ಪ್ರವಚನಕ್ಕೆ. ಅವರಷ್ಟೇ ಪ್ರವಚನ ಮಾಡೋ ಸಮಯದಲ್ಲೇ ಅಷ್ಟೇ ಕಣ್ಣು ತೆಗೆಯೋದು, ಮಾತಾಡ್ತಾಯಿದ್ರಂತೆ. ಮಿಕ್ಕಿದ ಸಮಯದಲ್ಲೆಲ್ಲ ಹಂಗೆ ಕಣ್ಣು ಮುಚ್ಕೊಂಡೇ ಇರ್ತಿದ್ರಂತೆ. ಬೇಕಾಗಿಲ್ಲ, ಪ್ರಪಂಚ ಏನಿದೆ ಎಲ್ಲ ನೋಡಿದ್ದನ್ನೇ ನೋಡಿದ್ದು. ಏನಿದೆ, ಎಲ್ಲೋದ್ರೂ ಮರ ಗಿಡಗಳು, ಕಲ್ಲು ಮಣ್ಣು ಇದೆ, ಇಟ್ಟಿಗೆ ಅದೇ. ಸುಮ್ಮನೆ ಎಷ್ಟು ಅಂತ ನೋಡ್ತೀವಿ, ನೋಡಿದ್ದನ್ನೇ ಎಷ್ಟು ಸತಿ ನೋಡ್ತಾ ಇರ್ತೀವಿ. ಆ ಥರ ಇಂದ್ರಿಯಗಳನ್ನು ಫಸ್ಟು ಡೋರ್ಗಳು, ಮಿಕ್ಕಿದ್ದೆಲ್ಲ ಕಿವಿಯನ್ನು ಹೆಂಗೂ ಬೆರಳಿಟ್ಕೋಬೇಕಾಗುತ್ತೆ. ಕಣ್ಣನ್ನಾದರೆ ಆರಾಮಾಗಿ ಕಣ್ಣು ಮುಚ್ಕೊಂಡ್ರೆ ಆಗೋಯ್ತಲ್ಲ. ಕಣ್ಣಿಗೆ ಏನು ಹೊಸ ಸಂಸ್ಕಾರಗಳು ಬರ್ದಿರೇ ಇರ್ತವೆ. ಇದರಿಂದನೇ ಈ ಜ್ಞಾನೇಂದ್ರಿಯದಿಂದ ಒಳಗಡೆ ಸಂಸ್ಕಾರಗಳು ಹೋಗ್ತಾ ಇರ್ತವೆ. ಸಾಧ್ಯವಾದಷ್ಟು ಅದನ್ನು ಮುಚ್ಕೊಂಡ್ಬಿಡ್ಬೇಕು. ಆಸನದಿಂದ ಕುಳಿತುಕೊಂಡು ಚಿತ್ತವು ಬಹಿರ್ಮುಖವಾಗದೆ ಏಕಾಗ್ರತೆಯಿಂದ ದೇವಿಯ ಮೂರ್ತಿಯಲ್ಲಿ ಬಹು ಆಸೆಯನ್ನಿಟ್ಟು ದೇವಿಯ ಸ್ವರೂಪವನ್ನೇ ಚಿಂತಿಸುತ್ತಾ ರೋಮಾಂಚನವುಳ್ಳವನಾಗಿರಬೇಕು. ಅಂತರಿಂದ್ರಿಯ ನಿಗ್ರಹ, ಬಹಿರಿಂದ್ರಿಯ ನಿಗ್ರಹ, ಸಮಾಧಾನ, ದೃಢವಾದ ನಂಬಿಕೆ ಇವುಗಳಿಂದ ಗುರು ಸಂಪ್ರದಾಯದಂತೆ ನಿರ್ಮಲ ಮೂರ್ತಿಯನ್ನು ಹೃದಯದಲ್ಲಿ ಅತ್ಯಂತ ಪ್ರೇಮದಿಂದ ಧ್ಯಾನಿಸುತ್ತಾ ಗುರುಗಳು ಹೇಳುವ ರೀತಿಯಿಂದ ಕಮಲಾಸನೆಯ ಮೂರ್ತಿಯನ್ನು ಸಿದ್ಧ ಹೊಂದಿ ಬಹು ಆನಂದ ಪ್ರೇಮಗಳಿಂದ ಯಾವಾಗಲೂ ಇರಬೇಕು. ಆನಂದದಿಂದ ಇರಬೇಕು, ಶಾಂತಿಯಿಂದ ಇರಬೇಕು. ಬಂಗಾರದ ಕಿವಿಯಾಭರಣ, ಕೊರಳು, ಭುಜ, ಕೈ ಆಭರಣ, ರತ್ನದ ಕಿರೀಟ, ಮುತ್ತಿನ ದಂಡೆ, ಥರಥರದ ಆಭರಣಗಳ ಕಾಂತಿಯು ಹೊಳೆಯುತ್ತಿರುವ ಬಹು ಸುಂದರ ರೂಪದ ದೇವಿಯ ಮೂರ್ತಿಯನ್ನು ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ನೆನೆಯುತ್ತಿರಬೇಕು. ತೊಟ್ಟ ರತ್ನದ ಕುಪ್ಪಸದ ತೆಗೆದುಕೊಂಡು ಉಟ್ಟ ಪೀತಾಂಬರದ ಸೆರಗಿನಲ್ಲಿ ಬಿಟ್ಟ ಮುತ್ತಿನ ಗೊಂಚಲದ ಹಣೆ ಬೊಟ್ಟುಗಳಿಂದ ಅಲಂಕರಿಸಿದ ಹಚ್ಚೆಯ ಬೊಟ್ಟು ಮುತ್ತಿನ ಮೂಗತಿಯು ಬಿಗಿಯಾಗಿಟ್ಟು ಒಡ್ಡಾನದ ಮೂರ್ತಿಯನ್ನು ನೆನೆಯುತ್ತಿರಬೇಕು. ಕಣ್ಣ ಕಾಡಿಗೆ ಕಸ್ತೂರಿಯ ಬೊಟ್ಟು, ಕೈಗಳಲ್ಲಿ ಗದೆ, ಚಕ್ರ, ಅತ್ಯುನ್ನತದ ಬಿಲ್ಲು, ಶೂಲ, ಕತ್ತಿ, ಮೂರೇನಿನ ಆಯುಧಗಳಿಂದ, ರತ್ನದ ಕಾಳ, ಖಡ್ಗಗಳಿಂದ ಹೊಳೆಯುವ ಅತ್ಯಂತ ಮೇಲಾದ ದೇವಿಯನ್ನು ಮನಸ್ಸು ಬೇರೆಯಾಗದೆ ಸಮಾಧಾನದಿಂದ ನೆನೆಯಬೇಕು. ದೇವಿಯನ್ನು ಮಲಗಿ ಕುಳಿತು ನಿಲ್ಲುತ್ತಾ ನಡೆಯುತ್ತಾ ಪ್ರೀತಿಯಿಂದ ಮಾತನಾಡುತ್ತಾ ಈ ಪ್ರಕಾರ ಹಲವು ಕಾಲದಲ್ಲಿ ಕಣ್ಣು ಮುಚ್ಚಿ ಪ್ರೇಮದಿಂದ ನೆನೆಯುತ್ತಿರಬೇಕು. ಈ ಪ್ರಕಾರ ಪ್ರತಿದಿನ ಸದಾ ಧ್ಯಾನಿಸುವವನಿಗೆ ಅದೇ ರೀತಿ ಮೂರ್ತಿಯು ಹೊಳೆಯುತ್ತಾ ಯಾವಾಗಲೂ ಒಳಗೂ ಹೊರಗೂ ಒಂದೇ ಪ್ರಕಾರ ತೋರುವಳು. ಎದುರಿನಲ್ಲಿ ಪ್ರತ್ಯಕ್ಷ ತೋರಿ ದಯೆಯಿಂದ ಬೇಡಿದ್ದನ್ನು ಕೊಡುವಳು. ದೇವಿಯ ಅಂತಃಕರಣವನ್ನು ಹೇಗೆ ಹೇಳಿದರೂ ತೀರದು. ಎಷ್ಟು ಅಂತ ಹೇಳಬೇಕು, ಎಷ್ಟು ಹೇಳಿದ್ರೂ ಕಡಿಮೆನೇ ಅಂತ. ಕರುವನ್ನು ಬಿಟ್ಟು ಅಡವಿಯಲ್ಲಿ ಮೇಯುತ್ತಾ ಕರುವನ್ನು ನೆನೆಸಿದ ಬಹು ಚಿಕ್ಕ ಕರುವಿನ ಆಕಳಿನಂತೆ ಭಕ್ತನ ಹತ್ತಿರ ಹುಡುಕುತ್ತಾ ಓಡುತ್ತಾ ಬರುವಳು. ಕರು ಎಲ್ಲಿದ್ದರೆ ಅಲ್ಲಿಗೆ ತಾಯಿ ಹುಡ್ಕೊಂಡು ಬಂದುಬಿಡ್ತಾಳೆ. ತಲೆಯ ಮುಂಗೂದಲನ್ನು ತಿದ್ದಿ ಅಪ್ಪಿಕೊಂಡು ಬೇಡಿದ ವರವನ್ನು ಮೆಚ್ಚಿಕೊಡುವ ದಯಾ ಸಮುದ್ರನನ್ನು ಭಜಿಸುವವೇನೇ ಪುಣ್ಯಾತ್ಮನು ಎಂದು ಹೇಳಿದಳು. ಇನ್ನೂ ಎಲ್ಲ ವಿಚಾರ ಸ್ವಲ್ಪ ಬರುತ್ತೆ. ಇನ್ನೊಂದು ಕ್ಲಾಸಲ್ಲಿ ಒಳ್ಳೆಯ ವಿಚಾರ ಇದೆ. ಇನ್ನೊಂದು ಕ್ಲಾಸಲ್ಲಿ ಇದನ್ನು ಮುಗಿಸಿಬಿಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ
ಓಂ ಶಾಂತಿ ಶಾಂತಿ ಶಾಂತಿ.